ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯನ್ನ ಉಂಡೆ ಭಾರದ ಭವಗಳನ್ನು ಕಂಡೆ ಹಿಂದಿನ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರಣಿ ಶಿವಚಣ್ಣ ಮಲ್ಲಿಕಾರ್ಜುನ ಆಗಿಲ್ಲ ಅಂತಕ್ಕಂಥದ್ದು. ಇದು ಒಂದು ಕುಟುಂಬ ಅಲ್ಲ, ನಮ್ಮ ಕುಟುಂಬ ಸೇರಿ ಎಲ್ಲ ಕುಟುಂಬದಾಗೂ ಇರತಕ್ಕಂಥ ಒಂದು ಪದ್ಧತಿ ಇದು. ಅಂದ್ರೆ ವಯಸ್ಸಾದ ಮೇಲೆ ಆ ಮಕ್ಕಳಿಗೆ ಮತ್ತು ತಾಯಿ ತಂದೆಗೆ ಏನೋ ಒಂದು ಬಂದ್ಬಿಡ್ತೈತಿ. ಅವ್ರ ವಯಸ್ಸಾಗಿ ಇವತ್ತು ನಮ್ಮ ಅಖಿಲಗೌಡರು ಅವರ ಸಹೋದರರು ಇವತ್ತು ಅವರ ತಂದೆ ತಾಯಿಗಳ ಒಂದು ಸ್ಮರಣೆಗಾಗಿ ಒಂದು ಬಹಳ ಸುಂದರವಾಗಿರತಕ್ಕಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ಯಾರ. ಅವ್ರದ್ದು ಅಖಿಲಗೌಡರ ಅಪ್ಪ ಮತ್ತು ಅವ್ವ ಯಾವತ್ತಿಗೂ ಕೂಡ ನನ್ನ ಮಕ್ಕಳಿಗೆ ಸಂಪತ್ತನ್ನು ಗಳಿಸಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ಲಿಲ್ಲ. ಪ್ರತಿಯೊಬ್ಬರನ್ನ ಒಳ್ಳೆಯ ಗುಣದಿಂದ ನಂಬತಕ್ಕಂಥ ರೀತಿ ಒಳಗ ನಂಬಿದ್ರು. ಮಕ್ಕಳಿಗೆ ಒಳ್ಳೆಯ ಸಂಪತ್ತನ್ನು ಗಳಿಸಿ ಹೋಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರು. ಹೋಗಿ ಅವ್ರು ಬದುಕಬೇಕು, ಆಸ್ತಿ ಇರ್ತೈತಿ, ಎಲ್ಲ ಇರ್ತೈತಿ, ಮಕ್ಕಳು ನೌಕರಿ ಮಾಡ್ತಿರ್ತಾರ, ಅಮೆರಿಕಾದ ನೌಕರಿ ಮಾಡ್ತಿರ್ತಾರ, ದೊಡ್ಡ ಪಗಾರ ಇರ್ತೈತಿ. ಆದ್ರೆ ಇಲ್ಲಿ ಆ ಮುಪ್ಪಿನ ಕಾಲಕ್ಕೆ ಅವ್ರು ಜೋಪಾನ ಮಾಡಕ ಯಾರು ಆಗಿಲ್ಲ. ಮಾತ್ರ ಅಲ್ಲಿ ಎಲ್ಲ ತಪ್ಪುಗಳಿಗೆ ಕ್ಷಮೆ ಇದೆ ಅಂತ ತಾಯಿಯ ಮಕ್ಕಳಾಗಿ ಒಂದ್ ಕಡೆ ಹೇಳ್ತಾರೆ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವ ಹಾಗೆ ರೀತಿ ನೀತಿಯಿಂದ ಬದುಕುವುದು ಕಲಿಸಿದ್ರು. ಆದ್ರೆ ಒಂದ್ ಅಭಿಮಾನ ಅಲ್ಲ, ಕೋಲಾರ ತಾಲೂಕು ಬಾಗೇವಾಡಿ ತಾಲೂಕು ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ ಒಳಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮನೆ ಕಟ್ಟಿರ್ಬೇಕು. ಆದ್ರೆ ಚಿಕ್ಕ ಊರ ಒಳಗೆ ವಿಧಾನಸೌಧ ಮೀರಿಸುವಂಗೆ ಇವತ್ತು ಅಖಿಲಗೌಡರು ದೊಡ್ಡ ಮನೆ ಕಟ್ಟಿ ದೊಡ್ಡ ಮನಸ್ಸು ಆಗ್ಬೇಕಪ್ಪ ಅಂತಂದ್ರ ಅವರ ಅಪ್ಪ ಮತ್ತು ಅವ್ವ ಒಳ್ಳೆಯ ಸಂಸ್ಕಾರ ಕಟ್ಟುವುದರಿಂದ ಒಬ್ಬ ಒಳ್ಳೆ 2 ಮಕ್ಕಳು ಇವತ್ತ ಅವ್ರಿಗಿಬ್ರು ಹೆಣ್ಣು ಮಕ್ಕಳು ಅದಾರ ಅಂತ ಹೇಳಿ. ಆದ್ರೆ ಸಂಸ್ಕಾರದಲ್ಲಿ ಮಾತ್ರ ಕುಟುಂಬ ವ್ಯವಸ್ಥೆಯನ್ನು ಬಹಳ ಹಾಳು ಮಾಡ್ಕೊಂಡಿದ್ದೇವೆ ನಾವು. ಒಂದ್ ಸಾತಿ ಕಣ್ಣು ಮುಚ್ಚಿ ಧ್ಯಾನವನ್ನ ಮಾಡಿದ್ರೆ ತಂದೆ ತಾಯಿಗಳೇ ಬರಬೇಕು. ಇಲ್ಲ ಇವತ್ತು ಇಬ್ರು ಅಣ್ಣ ತಮ್ಮ ಇದ್ರು ಕೂಡ ಬೇರೆ ಆಗೋದು ನೋಡ್ತೀವಿ. ಒಂದ್ ಮಾತ ತಂದೆ ತಾಯಿನೂ ಬೇರೆ ಆಗೋದು ನೋಡಕತ್ತೀವಿ ನಾವು. ಮತ್ತವರ ತಾಯಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅದನ್ನ ನಾವು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅದನ್ನ ಅವ್ರ ಜೊತೆ ಇರೋಣ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಪೂಜ್ಯರ ಸಾಕ್ಷಿಯಾಗಿ ಅಖಿಲಗೌಡ ಪಾಟೀಲ್ ಅವರನ್ನ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಒಂದಲ್ಲ ಒಂದು ಹುದ್ದೆಯನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಭರವಸೆ ನೀಡಿ ಮಾತನಾಡಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಚಿಕ್ಕಗರಸಂಗಿ ಗ್ರಾಮದ ಬಸವನ ಬಾಗೇವಾಡಿ ಮಂಡಲದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅಖಿಲಗೌಡ ಪಾಟೀಲ ಅವರ ತಾಯಿಯಾದ ದಿವಂಗತ ಸರೋಜಿನಿ ರುದ್ರಗೌಡ ಪಾಟೀಲ್ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಚಿಕ್ಕಗರಸಂಗಿ ಗ್ರಾಮದ ತೋಟದಲ್ಲಿ ಹಮ್ಮಿಕೊಂಡಿದ್ದು, ದಿವಂಗತ ಸರೋಜಿನಿ ರುದ್ರಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ರುದ್ರಾಭಿಷೇಕ, ತಂದೆ ತಾಯಿಗಳ ನೆನಪಿಗಾಗಿ ಪೂಜನೀಯವಾಗಿ ಶಿವಲಿಂಗ ಸ್ಥಾಪನೆ ಮಾಡಿ ಅಖಿಲಗೌಡ ಪಾಟೀಲ ಸಹೋದರ ಸಹೋದರಿಯರು, ಬಂಧು ಬಳಗದವರು ಪೂಜೆ ಸಲ್ಲಿಸಿದ ನಂತರ ಅಖಿಲಗೌಡ ಪಾಟೀಲ್ ಪರಿವಾರದವರು ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ದಿವಂಗತ ರುದ್ರಗೌಡ ಪಾಟೀಲ್ ಬಹಳಷ್ಟು ಪ್ರಾಮಾಣಿಕ ಹಾಗೂ ಕ್ರಿಯಾಶೀಲ ವ್ಯಕ್ತಿ. ಆ ಕಾಲದಲ್ಲಿ ನನ್ನ ನಾಯಕತ್ವವನ್ನು ಒಪ್ಪಿಕೊಂಡು ನನ್ನ ಜೊತೆಗೆ ಬಂದಿರುವಂತಹ ಯುವಕ ರುದ್ರಗೌಡರ ಕುಟುಂಬವನ್ನ ಬಹಳಷ್ಟು ಆತ್ಮೀಯತೆಯಿಂದ ಕಾಣ್ತಾ ಇತ್ತು. ಅವರ ತಂದೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದಿರುವಂತಹ ಅವರ ಪುತ್ರ ಅಖಿಲಗೌಡ ಆ ಹಿಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ದೊಡ್ಡ ಊರು ಕೋಲಾರಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. ನಾನು ಚಿಕ್ಕಗರಸಂಗಿ ಸರೋಜಿನಿ ರುದ್ರಗೌಡ ಪಾಟೀಲ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರೋದು. ಆದರೆ 120 ಮತಗಳಿಂದ ಮಾತ್ರ ಸರೋಜಿನಿ ಸೋತಿದ್ದಾರೆ. ಸರಿಯಾದ ಮತ ಎಣಿಕೆ ಕಾರ್ಯ ನಡೆಯಲಿಲ್ಲ, ಅದಕ್ಕೆ ಅವರ ಸೋಲಾಯಿತು ಎನ್ನುವಂತಹ ಮಾತು ಕೂಡ ಕೇಳಿಬಂತು. ಆದರೂ ನೈತಿಕವಾಗಿ ಆ ಚುನಾವಣೆಯಲ್ಲಿ ಸರೋಜಿನಿಯವರು ಗೆದ್ದಿದ್ದಾರೆ. ಅವರ ಮಗ ಅಖಿಲಗೌಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ವೇದಿಕೆ ಮೇಲೆ ಇರುವಂತಹ ಪೂಜ್ಯರ ಸಾಕ್ಷಿಯಾಗಿ ಅಖಿಲಗೌಡ ಪಾಟೀಲ್ ಅವರಿಗೆ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಒಂದಲ್ಲ ಒಂದು ಹುದ್ದೆಯನ್ನ ನಾನು ಮಾಡಿಕೊಡ್ತೀನಿ. ಅದು ನನ್ನ ಜವಾಬ್ದಾರಿಯಾಗಿದೆ. ದಿವಂಗತ ಸರೋಜಿನಿ ರುದ್ರಗೌಡ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ. ಅವರ ಮಕ್ಕಳು ಅವರ ತಂದೆ ತಾಯಿಗಿಂತಲೂ ಮಿಗಿಲಾಗಿ ಅವರ ಹೆಸರನ್ನ ಎತ್ತರಕ್ಕೆ ಹಾರಿಸಲಿ, ಸಮಾಜ ಸೇವೆ ಮಾಡುವಂತಾಗಲಿ ಅಂತ ಶುಭ ಹಾರೈಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ಟಿಟಿ ಹಗೇದಾಳ, ವಕೀಲ ಮಹಮ್ಮದ್ ಗೌಸಾ ಹವಾಲ್ದಾರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಪೂಜ್ಯ ಶ್ರೀ ಗಿರಿಸಾಗರದ ಪರಮ ಪೂಜ್ಯರು, ಕೋಲಾರದ ಕಲ್ಲಿನಾಥ ದೇವರು ಹಾಗೂ ಕೈಲಾಸನಾಥ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಪಾಟೀಲ್ ಕುಟುಂಬ ಪರಿವಾರದವರು, ಬಂಧು ಬಳಗದವರು, ಹಿತೈಷಿಗಳು, ಅಭಿಮಾನಿಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಅವ್ರು ನಮ್ಮನ್ನ ಅಗಲಿ ಹೋಗಿರ್ಬೋದು, ಆದ್ರೆ ಅವ್ರ ನೆನಪು ಮಾತ್ರ ಎಂದೂ ಮರೀಲಿಕ್ಕೆ ಆಗುದಿಲ್ಲ ನನಗೆ. ಅವರು ಬಹಳ ಪ್ರಾಮಾಣಿಕ ವ್ಯಕ್ತಿ, ಕ್ರಿಯಾಶೀಲರು.
ಅವಾಗ ನಮ್ಮ ನಾಯಕತ್ವವನ್ನು ಒಪ್ಕೊಂಡು ನಮ್ಮ ಜೊತೆ ಬಂದಿರತಕ್ಕಂಥ ಒಬ್ಬ ಯುವಕ ಆ ಕಾಲದಾಗ ಯಾರಾದ್ರೂ ಇದ್ರೆ ರುದ್ರಗೌಡರು ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಕ್ ಬಯಸ್ತೀನಿ ನಾನು. ಹಾಗೇನೆ ಅವರ ಶ್ರೀಮತಿ ಸರೋಜಿನಿ ಕೂಡ ಇಬ್ರು ದಂಪತಿಗಳು ಬಹಳಷ್ಟು ಗೌರವ ಕೊಡ್ತಕ್ಕಂಥ ಇಲ್ಲಿ ಗರ್ಸಂಗಿ ಒಳಗೆ ಎರಡೂ ಗರ್ಸಂಗಿ ಒಳಗೆ ಬಹಳ ಅಗದಿ ಆತ್ಮೀಯರು ಯಾರಾದ್ರೆ ರುದ್ರಗೌಡರು ಕುಟುಂಬ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಅಂದ್ರೆ ಏನೋ ಕಂಡಿದ್ರು ಇಲ್ಲಿ ಬ್ರಿಡ್ಜ್ ಆಗ್ಬೇಕು, ನೀರಾವರಿ ಆಗ್ಬೇಕು ಅಂತಕ್ಕಂಥ ಒಂದು ಕನಸು ಕಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಅವರು. ಅವರ ಗುಣಗಳನ್ನ ಮೈಗೂಡಿಸಿ ಹುಟ್ಟಿ ಬಂದಿರತಕ್ಕಂಥ ಅವರ ಸುಪುತ್ರ ಆಗಿರ್ತ ಅಖಿಲ್ ಗೌಡರು ಮತ್ತು ಅವರ ಸಹೋದರರು ಸಹೋದರಿಯರು ಆ ತಂದೆ ತಾಯಿಯ ಪ್ರೇರಣೆ ಮತ್ತು ಸಂಸ್ಕಾರ ಪೂರ್ತಿಯನ್ನು ಪಡ್ಕೊಂಡು ಹುಟ್ಟಿರ್ತಕ್ಕಂಥ ಆ ಮಕ್ಕಳು ಅವರು ಹೌದು ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತೀನಿ ನಾನು. ಅವರ ತಂದೆ ತಾಯಿಗಳ ಒಂದು ನೆನಪನ್ನು ಮಾಡ್ಕೋಬೇಕು. ಅವರ ಹೆಸರಿನಿಂದ ಒಂದು ಸ್ಮರಣಾರ್ಥ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಅದರಂತೆ ಎಲ್ಲರೂ ಕೂಡ ತಂದೆ ತಾಯಿಯರುಗಳನ್ನ ಸರಿಯಾಗಿ ನೋಡ್ಕೋಬೇಕು ಮುಪ್ಪಿನ ಕಾಲದಲ್ಲಿ ಅಂತಕ್ಕಂಥ ಮಾತನ್ನು ನೆನಪು ಮಾಡೋ ಸಲುವಾಗಿ ಈ ಸ್ಮರಣೆ ದಿನವನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಅಂತ ತಿಳ್ಕೊತೇನೆ ನಾನು. ಸರಿಯಾಗಿ ನೋಡಾಗಿಲ್ಲ ಅಂತಕ್ಕಂಥದ್ದು ಇದು ಒಂದು ಕುಟುಂಬ ಅಲ್ಲ, ನಮ್ಮ ಕುಟುಂಬ ಸೇರಿ ಎಲ್ಲ ಕುಟುಂಬದಾಗೂ ಇರತಕ್ಕಂಥ ಒಂದು ಪದ್ಧತಿ ಇದು. ಅಂದ್ರೆ ವಯಸ್ಸಾದ ಮೇಲೆ ಆ ಮಕ್ಕಳಿಗೆ ಮತ್ತು ತಾಯಿ ತಂದೆಗೆ ಏನೋ ಒಂದು ಬಂದ್ಬಿಡ್ತೈತಿ. ಅವ್ರು ವಯಸ್ಸಾಗಿ ಅವ್ರು ನಡ್ಕೊಂಡ್ರ ರೀತಿ ನೀತಿಗಳಿರ್ಬೋದು ಅಥವಾ ಹೊಸ ಇದರಾಗಿ ಹುಟ್ಟಿರ್ತಕ್ಕಂಥ ಹೊಸ ರಕ್ತದಲ್ಲಿ ಬೆಳೆದಿರ್ತಕ್ಕಂಥ ಯುವಕ ಯುವತಿಯರ ಒಂದು ಹೋಗ್ತಕ್ಕಂಥ ದಾರಿ ಇರಬಹುದು. ಏನೋ ಹೊಂದಾಣಿಕೆ ಆಗಲಾರ್ದ ಬಹುತೇಕ ಕುಟುಂಬಗಳು ಕೂಡ ಇವತ್ತು ಮುಪ್ಪಿನ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿರ್ತಕ್ಕಂಥದ್ದು ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ನೋಡಕತ್ತೀವಿ. ನಾವು ಆಶ್ರಮಕ್ಕೆ ಹೋಗಿ ಅವ್ರು ಬದುಕಬೇಕು, ಆಸ್ತಿ ಇರ್ತೈತಿ, ಎಲ್ಲ ಇರ್ತೈತಿ, ಮಕ್ಕಳು ನೌಕರಿ ಮಾಡ್ತಿರ್ತಾರ, ಅಮೆರಿಕಾದ ನೌಕರಿ ಮಾಡ್ತಿರ್ತಾರ, ದೊಡ್ಡ ಪಗಾರ ಇರ್ತೈತಿ. ಆದ್ರೆ ಇಲ್ಲಿ ಆ ಮುಪ್ಪಿನ ಕಾಲಕ್ಕೆ ಅವ್ರು ಜೋಪಾನ ಮಾಡಕ ಯಾರು ಆಗಿಲ್ಲ. ಅವರು ಒಬ್ಬ ನರ್ಸನ್ ಬಾಡಿಗೆ ಇಟ್ಕೊಂಡ ಪಗಾರ ಕೊಟ್ಕೊಂಡ ತಂದೆ ತಾಯಿನ ಜೋಪಾನ ಮಾಡಕ್ ಹಚ್ಚುವಂತ ಪದ್ಧತಿ ಬಹಳ ಕುಟುಂಬದಾಗ ನೋಡಕತ್ತೀವಿ ನಾವು. ಬಹಳ ಮುಂದುವರೆದಿದ್ದೀವಿ, ದುಡ್ಡಿನಾಗ ಮುಂದೆ ಹೋಗಿದ್ದೀವಿ, ಶನೇತನದಾಗ ಮುಂದೆ ಹೋಗಿದ್ದೀವಿ. ಆದ್ರೆ ಸಂಸ್ಕಾರದಲ್ಲಿ ಮಾತ್ರ ಕುಟುಂಬ ವ್ಯವಸ್ಥೆಯನ್ನು ಬಹಳ ಹಾಳು ಮಾಡ್ಕೊಂಡಿದ್ದೀವಿ ನಾವು. ಯಾಕಂದ್ರೆ ಅವಿಭಕ್ತ ಕುಟುಂಬನೇ ಇಲ್ಲ ಇವತ್ತು. ಇಬ್ರು ಅಣ್ಣ ತಮ್ಮ ಇದ್ರು ಕೂಡ ಬೇರೆ ಆಗೋದು ನೋಡ್ತೀವಿ. ಒಂದು ಮಾತ ತಂದೆ ತಾಯಿನೂ ಬೇರೆ ಆಗೋದು ನೋಡಕತ್ತೀವಿ ನಾವು. ತಂದೆ ತಾಯಿನೂ ಬೇರೆ ಆಗತ್ತಾರ ಆಗ್ಯಾರಲ್ಲೋ. ಸುಮಾರು ಒಂದು ದಿವಸಕ್ಕೆ ಒಂದು 10 ನ್ಯಾಯ ಮಾಡಿದ್ರೆ ಅದ್ರಾಗ ತಂದೆ ತಾಯಿ ನ್ಯಾಯನ ಮಾಡ್ತಿರ್ತೀನಿ ನಾನು. ತಂದೆ ತಾಯಿ ನ್ಯಾಯನ ಮಾಡೋದಕ್ಕತ್ತೆ ನಾವು. ಅಂತಂಬರ್ದು ಒಂದು ಭಾಗ ಎರಡನೇದದು. ಅಂದ್ರೆ ಕುಟುಂಬ ಕೂಡ ವ್ಯವಸ್ಥೆ ಹಾಳಾಗಿದೆ. ಕುಟುಂಬದ ಸರಿ ಇಲ್ಲ ಇವತ್ತು. ಹಿಂದೆ 20 ಮಂದಿ 30 ಮಂದಿ 8 ಮಂದಿ ಅಂತ ಕೂಡ ಇರ್ತಿದ್ರು ಅವರು. ಅಜ್ಜ ಅಜ್ಜಿ ಗಿರಿಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅವ್ರು ಜೋಪಾನ ಮಾಡಿ ಅವರು ಸಣ್ಣ ಕತಿ ಹೇಳುವಂಥದ್ದು ಮಾಡುವಂಥ ಈ ಮನೆ ಕೆಲಸ ಮಾಡಿದ್ರೆ ಅಜ್ಜ ಅಜ್ಜಿನೇ ಮೊಮ್ಮಕ್ಕಳನ್ನ ನೋಡ್ಕೊಂಡು ಬೆಳೆಸ್ತಕ್ಕಂಥ ಸಂಪ್ರದಾಯ ಇತ್ತು. ಇವತ್ತು ಭಾಳ ಕುಟುಂಬದಾಗ ನಾವು ಕಾಣಕತ್ತಿಲ್ಲ, ಎಲ್ಲಿ ಅಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಚಿಮ್ಮಲಿಗೆ ಒಬ್ಬ ಅಂಬಿಗರ ಕುಟುಂಬ ನೋಡಿದೆ, 60 ಜನ ಶವಾಶ್ ಕೊಟ್ಟೆ ನಾನು. ಅಂಬಿಗರ ಕುಟುಂಬ ಖರೆ 60 ಜನ 5 ಮಂದಿ ಅಂತ ಬರೋದು ಎಲ್ಲರೂ ಕೂಡೇ ದೇವ್ರು ಅಂತಕ್ಕಂಥ ಮಾತು. ಅಂದ್ರೆ ಅದೊಂದು ಕುಟುಂಬ ಸಿಕ್ತು ನನಗೊಂದು. ಅಂದ್ರೆ ಇವೆಲ್ಲವೂ ಕುಟುಂಬ ವ್ಯವಸ್ಥೆಗಳು ಹಾಳು ಮಾಡ್ಕೊಂಡಿದೆ. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಘ ಚಾಲಕರು ಈ ವರ್ಷದ 100 ವರ್ಷ ಸಂಘಕ್ಕಾದ ಮೇಲೆ ಕುಟುಂಬ ಪ್ರಬಂಧನ ಅಂತಕ್ಕಂಥ ವ್ಯವಸ್ಥೆಗೆ ಹೋಗಿದ್ದಾರೆ. ಅಂದ್ರೆ ಕುಟುಂಬಗಳು ಹೆಂಗಿರಬೇಕು ಅಂತಕ್ಕಂಥದ್ದು, ಅಂತಂಬ್ರು ಹೆಂಗಿರಬೇಕು, ತಂದೆ ತಾಯಿ ಹೆಂಗಿರಬೇಕು, ಮಕ್ಕಳು ತಂದೆ ಹೆಂಗಿರಬೇಕು, ತಾಯಿ ಹೆಂಗಿರಬೇಕು, ಇವುಗಳನ್ನು ಕಲಿಸೋ ಸಲಾಗಿ ಒಂದು ವರ್ಷದ ಕಾರ್ಯಕ್ರಮ ಹಾಕೊಂಡಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ. ಅಂದ್ರೆ ಅಷ್ಟೊಂದು ಇದೀಗ ಆಗಿರ್ತಕ್ಕಂಥ ಕಾಶಿನ ನೋಡಿದಂಗೆ, ಶ್ರೀಶೈಲ ನೋಡಿದಂಗೆ, ಕೇದಾರ ಬದರಿ 12 ಜ್ಯೋತಿರ್ಲಿಂಗ ನೋಡಿದಂಗೆ ಅವ್ರ ಪಾತ್ರೊಳಗೆ ಎಲ್ಲ ಜ್ಯೋತಿರ್ಲಿಂಗ ಅದಾವ ಅಂತ ಹೇಳ್ತಕ್ಕಂಥ ಮಾತನ್ನು ನಮ್ಮ ಹಿರಿಯರು ಪೂಜ್ಯರು ಹೇಳ್ಕೊತ ಬಂದಾರ. ಭಾಳ ಮಂದಿ ಹೇಳ್ಕೊತ ಎಲ್ಲ ಬಂದಾರ. ಖರೆ ಅದು ಉತ್ತಕ್ಕೆ ಹೋಗ್ಲಾಕತೈತೆ ಯಾಕೋ ವ್ಯವಸ್ಥೆ ಅದು. ಹೀಗಾಗಿ ಈ ಒಂದು ನೆನಪು ಮಾಡುವಂಥ ಅವಶ್ಯ ಏನು ಅಂತ ಹೇಳಿದ್ರೆ ಅವ್ರು ಹೆಂಗೆ ಬದುಕಿದ್ರು, ಸ್ವಲ್ಪ ದಿವಸ ಬದುಕಿರ್ಬೋದು, ಅವಶ್ಯ ಕಡಿಮೆ ಆಗಿರ್ಬೋದು, ಆದರೂ ಕೂಡ ನೆನಪು ಉಳಿಯುವಂಥ ಬದುಕನ್ನು ಹೋಗಿದ್ರು. ಮತ್ತು ತಪ್ಪು ಎಲ್ಲರ ಕಡೆದು ಆಗ್ತಾವ. ತಪ್ಪು ಮಾಡದೆ ಮನುಷ್ಯನೇ ಇಲ್ಲ ಜಗತ್ನಾಗ. ತಪ್ಪು ಮಾಡದೆ ಇರ್ತಕ್ಕಂಥ ಮನುಷ್ಯ ಜಗತ್ನಾಗ ಇಲ್ಲ. ಯಾವುದೋ ಒಂದು ಕ್ಷಣದಾಗ ಏನೋ ಒಂದು ತಪ್ಪು ಆಗಿಬಿಡ್ತಾವ. ಅವ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಪುನಃ ಅದು ಆಗಲೇ ಇರತಕ್ಕಂಥ ಹೋಗುವಂಥ ಕೆಲಸವನ್ನ ಕುಟುಂಬ ಹಿಡ್ಕೊಂಡು ಊರು ಹಿಡ್ಕೊಂಡೆಲ್ಲ ಆಗಬೇಕು ಅಂತಕ್ಕಂಥ ಚಿಂತನೆ ಇರ್ತಕ್ಕಂಥದ್ದು. ಅನರ್ಹ ಆದಾಗ ಅವ್ರು ತುಳಸಿ ಚುನಾವಣೆ ಬಂತು. ಆಮೇಲೆ ಸಹೋದರಿ ಸರೋಜಿನಿ ಅವ್ರ ಚುನಾವಣೆ ಬಂತು. ನಮ್ಮ ಶಿರೋಳಕ್ಕೆ ನಮ್ಮ ಆತ್ಮೀಯರು ಬಲಗಾಂಧ ಅವ್ರ ತವ್ರ ಮಣಿ ಕಾಂತೋನರಲ್ಲೇ ಕುಂತಾರ ಅವರು. ಆ ಒಂದು ಚುನಾವಣೆಯಲ್ಲಿ ದೊಡ್ಡೂರು ಕೋಲಾರಕ್ಕೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಟ್ಟರು. ಅಲ್ಲಿ ಜನಸಂಖ್ಯೆ ಅಲ್ಲಿ ಓಟ್ ಎಷ್ಟೋ ಲೆಕ್ಕ ಮಾಡ್ರಿ, ಚಿಕ್ಕ ಸಂಖ್ಯೆ ಓಟ್ ಎಷ್ಟು ಹಾಕೋ ಲೆಕ್ಕ ಮಾಡ್ರಿ. ನಾವು ಬಿಜೆಪಿ ಅಂತ ಬಿಜೆಪಿ ಬೆಳೆದೇ ಇಲ್ಲ ಅವಾಗ ಏನು. ಆದ್ರೂ ನಮಗೆ ಆತ್ಮೀಯ ಒಳ್ಳೆ ಗುಣ ಅದ. ಇವ್ರನ್ನ ಆರಿಸಿ ತರ್ಬೇಕಾದ್ರೆ ಹಠ ಬಿದ್ದು ಟಿಕೆಟ್ ಕೊಟ್ಟೇವು ನಾವು. ಹಠಕ್ಕೆ ಬಿದ್ದು ಟಿಕೆಟ್ ಕೊಟ್ಟೇವಿನ ಅದು ಸುಮ್ಮನೆ ಆಟಕ್ಕೆ ಮಾಡಕ್ಕೆ ಟಿಕೆಟ್ ಕೊಟ್ಟಿಲ್ಲ ನಾವು.
ಅದೇ ಶ್ರೀವಳಕ್ಕೆಲ್ಲರೂ ತಾಕತ್ ಭಾಳ ಆಯ್ತು, ಅವ್ರದ್ದು ಸಾಂದೇನಿಲ್ಲ. ಹಿಂಗಾಗಿ ಅವರು ಕಾಂತವನ್ನೆಲ್ಲ ಸೇರಿ ಬಹಳ ಪ್ರಯತ್ನ ಆಯ್ತು. 100-120 ಓಟ್ಲೆ ಮಾತ್ರ ಸೋತಿರ್ತಕ್ಕಂಥದ್ದು. ಅಂದ್ರೆ ಕೊಲ್ಲಾರದ ಓಟ್ ಎಟ್ಟದ ವಿಚಾರ ಮಾಡ್ರಿ. ಮತ್ತಾಕಿ ನಮ್ಮ ಇರ್ತ ಕಾಂಗ್ರೆಸ್ ಇರ್ತ ನಮ್ಮ ಸಂಬಂಧಕ್ಕೆ ನಮ್ಮ ಮಾವನ ಹೆಂತಿನ ಖರೆ, ಆದ್ರೆ ನಾವು ಹೇಳಿದೆವು ಸಂಬಂಧಕ್ಕೆ ಮೊದಲೇ ಬೇರೆ, ರಾಜಕೀಯನ ಅಂತ ಹೇಳಿದೆ ನಾನು, ಇದು ನಡೆಯಂಗಿಲ್ಲ ಅಂತ ಹೇಳಿದೆ ನಾನು. ಅದು ಅವ್ರನ್ನ ಕೇಳಕ್ಕೂ ಬಂದಿಲ್ಲ, ಸುಮ್ಮನೆ ಯಾಕೆ ಹೇಳ್ಬೇಕು. ನನ್ನ ಸ್ವಭಾವ ಗೊತ್ತಿತ್ತು ಅವ್ರಿಗೆ, ಸನಿಯಕ್ಕೂ ಬಂದಿಲ್ಲ ಅವ್ರು. ಭಾಳ ಪ್ರಯತ್ನ ಮಾಡಿದೆವು. ನನ್ನ ಹಿಕ್ಕಟ್ಟೇನು ಸುದ್ದಿ ಬತ್ತು, ಎನ್ಸುವಾಗ ಏನೋ ಒಂದು ಇದು ತಪ್ಪಾಗೈತಿ ಅಂತಕ್ಕಂಥದ್ದು ಯಾರೋ ಹೇಳಿದ್ರಿ. ಸರಿಯಾಗಿ ಇವ್ರು ಎನ್ಸೋರು ಏಜೆಂಟ್ ಇದ್ದಿದ್ದಿಲ್ಲ ಅಂತ ಹೇಳ್ಕೊಂಡು ಇವ್ರು ಗೆದ್ದಾರ ಅಂತಕ್ಕಂಥ ಮಾತು ನೋಡಿ ಕೇಳಿದ್ದೀನಿ ನಾನು. ಅವ್ರು ಇವತ್ತಿಲ್ಲ, ಸತ್ತಿನವ್ರಿಗೆ ಮುಚ್ಚಡಕ್ಕೆ ಆಗುದಿಲ್ಲ ನನಗೆ. ಅಂದ್ರೆ ಅಲ್ಲಿ ಅಂತ ಒಂದು ಅನಾಹುತ ಆಯ್ತು ಅಂತಕ್ಕಂಥ ಮಾತನ್ನು ಕೂಡ ಕಾಂತವಣ್ಣವರು ಅಂದ್ರೆ ಅವಾಗ ಅಂದ್ರೆ ಎಣ್ಸಾಕ್ ಸಾರ್ ಸರಿಯಾಗಿ ಮಾಡಿಲ್ಲ ಅಂತಕ್ಕಂಥದ್ದು. ಅವಾಗ 25 ಪೆಂಡಿ ಈ ಕಡೆ ಆ ಕಡೆ ಹೋಗೋದ್ಬಿಟ್ರೆ 25 ಓಟ್ ಕಮ್ಮಾಕಿದ್ದು, ಪೆಂಡಿ ಏನೋ ಸಿಗ್ತಿದ್ರು ಅದನ್ನು. ಹಂಗೇನೋ ಗದ್ದಲ ಆಯ್ತು ಅಂತಕ್ಕಂಥದ್ದು ಯಾರು ತಪ್ಪು ಮಾಡಿದ್ರು ಅದು ತಪ್ಪೇನು ಸರಿ ಅಲ್ಲ. ಗೆಲ್ಬೇಕು, ನ್ಯಾಯವಾಗಿ ಗೆಲ್ಬೇಕು, ಅದು ಗೆಲುವಂತ ಅನಿಸ್ಕೊತೈತೆ. ಅದಕ್ಕೆ ಅವ್ರು ಇವತ್ತಿಲ್ಲ ನಮ್ಮ ಜೊತೆ, ಆದ್ರೂ ಕೂಡ ನೈತಿಕವಾಗಿ ಅವ್ರು ಗೆದ್ದಾರ. ಅವತ್ತಿನ ಚುನಾವಣೆ ಒಳಗೆ ಅವ್ರು ಗೆದ್ದಾರ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀನಿ. ಒಂದು ಮಾತನ್ನು ಮಾತ್ರ ಹೇಳಕ್ ಬಯಸ್ತೀನಿ, ಅವ್ರ ಮಗ ಅಖಿಲ್ ಗೌಡ್ ನಮ್ಮ ಜೊತೆ ಬಂದಾರ. ಇವತ್ತ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಒಂದಿಲ್ಲ ಒಂದು ಹುದ್ದೆಯನ್ನ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಪೂಜ್ಯರ ಪಾದಸಾಕ್ಷಿಯಾಗಿ ಇಲ್ಲಿ ಹೇಳಕ್ ಬಯಸ್ತೇನೆ. ಅದೊಂದು ನನ್ನ ಜವಾಬ್ದಾರಿ. ನಾವು ಮಾಡ್ತೀವಿ, ನನ್ನ ಜೊತೆ ಇರ್ತಕ್ಕಂಥ ಎಲ್ಲರೂ ಸೇರಿ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕೊಡ್ಲಿ, ಮತ್ತು ಅವರ ಮಕ್ಕಳು ಕೂಡ ತಂದೆ ತಾಯಿಗಿಂತ ಮಿಗಿಲಾಗಿ ಅವ್ರ ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡುವಲ್ಲಿ ಅವರು ಮುಂದೆ ಆಗ್ತಾರೆ. ಯಾಕಂದ್ರೆ ಸಸಿ ಇದ್ದಾಗ ಮುಂದೆ ಸಸಿ ಹೆಂಗ ಗೊತ್ತಾಗದ. ನಾಟಿ ಹೇಳ್ತಿರ್ತೇವಲ್ಲ, ಬಿತ್ತಾಗ ಏನ್ ಒಂದು ಮಳೆ ಕೊಡಿತಂದ್ರೆ ನಾಟಿ ಹೆಂಗ ಬೆಳಿತೈತೆ ಅನ್ನೋದ ರೈತ ಹೇಳ್ಬಿಡ್ತಾರ. ಅದು ಹುಟ್ಟುವಾಗ ಕೊಯ್ ಎತ್ತಿತ್ತಂದ್ರೆ ಇದೇನ್ ಚಲೋ ಬೆಳಿ ಬರೋದು ಅಂತ ಹೇಳ್ತಾರ ಅವ್ರು. ಅದಕ್ಕೆ ಏನಂತಾರ, ಬೆಳೆ ಹಸಿರಿ ಮೊಳಕೆಯಲ್ಲಿ. ಅಂದ್ರ ಆ ನಾಟಿ ಹೆಂಗ ನೋಡ್ಪ, ಅದಕ್ಕೊಂದು ಮಳೆ ಏನಂತಾರ, ಆಶ್ಚರ್ಯ ಆಕತೆ, ಆತ್ಮ ಸಂತೋಷ ಆಕತೆ. ಹಂಗ ಆ ಗುಣ ಅವ್ರಲ್ಲಿ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ದಿನದಲ್ಲಿ ಅವರು ನಾವೆಲ್ಲ ಸೇರಿ ಈ ಭಾಗದಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀಗಿಸುವಂತ ಕೆಲಸದಲ್ಲಿ ನಾವೇ ಅಳಿದ ಸೇವೆಯನ್ನ ಮಾಡುವಲ್ಲಿ ನಾವು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಇವತ್ತು ಈ ಕಾರ್ಯಕ್ರಮವನ್ನ ಪೂಜೆ ಮಾಡಿ ಅಭಿಷೇಕ ಮಾಡಿ ಮುಗಿಸಾಕ್ ಬರ್ತಿತ್ತು ಅವ್ರಿಗೆ. ಆದ್ರೂ ಕೂಡ ತಂದೆ ತಾಯಿಗಳು ಇವತ್ತು ಇಲ್ಲ ಅಂದ್ರೂ ಕೂಡ ಅವರ ಒಳಿತನ್ನ ಕೆಡಕನ್ನ ನಾವು ಮತ್ತೊಮ್ಮೆ ಚರ್ಚೆ ಆಗಲಿ, ಆದ ನಂತರ ಮತ್ತಿನ ಕುಟುಂಬಕ್ಕೂ ದಾರಿದೀಪ ಆಗಲಿ ಅಂತಕ್ಕಂಥ ವಿಚಾರ ಕೂಡ ಅಖಿಲ್ ಗೌಡರು ಅವ್ರ ಕುಟುಂಬ ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಟ್ಟದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ವಕೀಲರ ಒಂದ್ ಎರಡು ಮಾತಾಡ್ರಿ ಅಂತ ಹೇಳಿದ್ರು. ಬ್ಯಾಡ್ರಿ ಗೌಡ್ರ, ಪೂಜ್ಯರು ಬಂದಾರ, ಅವರೆಲ್ಲ ಮಾತಾಡ್ತಾರ, ಮಾಜಿ ಸಚಿವರು ಬಂದಾರ, ಅವರೆಲ್ಲ ಮಾತಾಡ್ತಾರ, ನಾನ್ ಮಾತಾಡೋ ಅವಶ್ಯಕತೆ ಇಲ್ಲ ವೇದಿಕೆಗೆ, ಅವ್ರು ಮಾತಾಡ್ತಾರ ಅಂದಾಗ ಇಲ್ಲ ಒಂದ್ ಎರಡೇ ನಿಮಿಷ ಮಾತಾಡ್ರಿ, ಹೆಚ್ಚಿಗೆ ಸಮಯ ತಗೋಬೇಡ್ರಿ ಅಂದ್ರ ಅವ್ರು ಹೇಳಿರ್ತಕ್ಕಂಥ ಮಾತಿಗೆ ಹೋಗ್ಬಿಟ್ಟು ನಾನು ಎರಡೇ ನಿಮಿಷದಲ್ಲಿ ನಾನು ಒಂದೆರಡು ಮಾತು. ಒಂದ್ ಕಡೆ ಹೇಳ್ತಾರೆ, ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಅಂತೆ, ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು, ಅರಿವು ದೊಡ್ಡದ್ದಲ್ಲ ಆಚಾರ ದೊಡ್ಡದ್ದು, ಸಂಪತ್ತು ದೊಡ್ಡದ್ದಲ್ಲ ಆರೋಗ್ಯ ದೊಡ್ಡದ್ದು, ಅಧಿಕಾರ ದೊಡ್ಡದ್ದಲ್ಲ ಅಭಿಮಾನ ದೊಡ್ಡದ್ದು, ನಿಮ್ಮ ಪಾದದಡಿ ಜನಿಸಿದ ನಾವೇ ಧನ್ಯರು ಅನ್ನುವಂತೆ ಇವತ್ತಿನ ದಿವಸ ದಿವಂಗತ ಶ್ರೀಮತಿ ಸರೋಜಿನಿ ರುದ್ರಗೌಡ ಪಾಟೀಲ್ ಇವರ ಪ್ರಥಮ ಪುಣ್ಯಸ್ಮರಣೆ. ನಮ್ಮ ಈ ಭೂಮಿಯ ಮೇಲೆ ಮಾತೃ ದೇವೋಭವ ಅನ್ನುವ ಹಾಗೆ ತಾಯಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವಿದೆ. ಅನುಭವಿಗಳು ನ್ಯಾಯ ನಿನ್ನ ಪರವಾಗಿದ್ದರೂ ಸರಿ ನಿನ್ನ ತಾಯಿಯ ಜೊತೆ ವಾದ ಮಾಡಬೇಡ, ಯಾಕೆಂದರೆ ಆಕೆಯ ನಿಟ್ಟುಸಿರು ಸಹ ನಿನಗೆ ಶಾಪವಾದಿತು ಅಂತಕ್ಕಂಥ ಮಾತನ್ನ ಅನುಭವಿಗಳು ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ತಾವೆಲ್ಲ ಕೇಳಿರಬಹುದು, ಬಿಬಿಸಿ ಅಂತೇಳಿ ಒಂದು ಜಗತ್ತಿನ ಬಹುದೊಡ್ಡ ಮಾಧ್ಯಮ, ಅದು ಅಮೆರಿಕದಲ್ಲಿ ಬಿಬಿಸಿ ಅಂತೇಳಿ. ಜಗತ್ತಿನ ನಾನಾ ಕಡೆಯಿಂದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಿರ್ತಾರಲ್ಲಿ. ಆಚರಣೆ ಮಾಡ್ಕೋತೇನೋ ಇವಾಗೆಲ್ಲ ಪ್ಯಾಷನ್ ಆಗಿಬಿಟ್ಟೈತೆ ಅದು. ಜನ್ಮದಿನ ಅಂದ್ರೆ ಜನ್ಮದಿನದ ಬಗ್ಗೆ ನೀವು ಏನ್ ಹೇಳ್ತೀರಿ ಅಂತೇಳಿ ಅವ್ರು ಕೇಳ್ತಾರ. ಅವಾಗ ಕೇಳಿದಾಗ ಬೇರೆ ಬೇರೆ ದೇಶದವ್ರು ಹೇಳ್ತಾರ, ನಾ ಜನ್ಮದಿನ ಹಿಂಗ ಆಚರಣೆ ಮಾಡ್ಕೋತೀನಿ, ಹಂಗ ಆಚರಣೆ ಮಾಡ್ಕೋತೀನಿ, ಅಷ್ಟು ಇದು ಮಾಡಿ ಅಷ್ಟು ದುಂದು ವೆಚ್ಚ ಮಾಡಿ ಆಚರಣೆ ಮಾಡ್ಕೋತೀನಿ, ಎಲ್ಲರೂ ಒಂದೊಂದ್ ತರ ಹೇಳ್ತಾರೆ. ಅವಾಗ APJ ಅಬ್ದುಲ್ ಕಲಾಂ ಅವ್ರ ಸರದಿ ಬರ್ತೈತಿ, ನೀ ಜನ್ಮದಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತೇಳಿ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಕೇಳಿದಾಗ, ನೀವು ನಿಮ್ಮ ಜನ್ಮದಿನವನ್ನು ನೀವು ಆಚರಣೆ ಮಾಡ್ಕೋತೀರಾ, ಆಚರಣೆ ಮಾಡ್ಕೊಳಕ್ ನಿಮ್ಗೆ ಇದು ಇದೆಯಾ ಅಂತೇಳಿ ಕೇಳಿದಾಗ ಅವಾಗ ಹೇಳ್ತಾರ, ಆಚರಿಸಿಕೊಳ್ಳುವ ಮೊದಲು ನಿಮ್ಮ ತಾಯಿಯ ಜನ್ಮದಿನವನ್ನು ಆಚರಿಸಿ, ಯಾಕೆಂದರೆ
ನಿಮ್ಮ ತಾಯಿ ನಿಮಗೆ ಜನ್ಮ ನೀಡಬೇಕಾದರೆ ಆಕೆ ಪುನರ್ಜನ್ಮ ಪಡೆದಿರುತ್ತಾಳೆ ಅಂತಕ್ಕಂಥ ಮಾತನ್ನ, ಬಹುದೊಡ್ಡ ಮಾತನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳ್ತಾರೆ. ಹೀಗೆ ಈ ಮುಖ್ಯವಾಗಿರ್ತಕ್ಕಂಥ ಪಾತ್ರವಿದೆ. ನಾವು ಏನೇ ತಪ್ಪು ಮಾಡ್ಲಿ, ನಾವು ಭೂಮಿಯ ಮೇಲೆ ನಾವು ಏನೇ ತಪ್ಪು ಮಾತ್ರ ಅಲ್ಲಿ ಎಲ್ಲ ತಪ್ಪುಗಳಿಗೆ ಕ್ಷಮೆ ಇದೆ ಅಂತ ತಾಯಿಯ ಮಕ್ಕಳಾಗಿ ಒಂದ್ ಕಡೆ ಹೇಳ್ತಾರೆ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವ ಹಾಗೆ ಅಖಿಲ್ ಗೌಡ್ರು ಸಹೋದರಿಯರು, ಮೇ ಬಿ ಅಖಿಲ್ ಗೌಡ್ರು ಎಲ್ಲರೂ ಚಿಕ್ಕವರಿದ್ದಾಗ ಅವ್ರ ತಂದೆಯವರು ತೀರ್ಕೊಂಡಿರ್ಬೋದು. ಆ ತಾಯಿ ಈ ಕಡೆ ಗಂಡಿಲ್ಲ, ಈ ಕಡೆ ಮಕ್ಕಳನ್ನ ಸಲ್ಲಿಸಬೇಕು ಅಂತ ಮಕ್ಕಳನ್ನ ಇವತ್ತಿನ ದಿವಸ ಅವರೆಲ್ಲರನ್ನ ವಿದ್ಯಾವಂತರನ್ನಾಗಿ ಮಾಡಿ ಇವತ್ತಿನ ಸಮಾಜದಲ್ಲಿ ಎಲ್ಲೇವಾದ್ರೂ ಅಖಿಲ್ ಗೌಡ ಪಾಟೀಲ್ ಯಾರಪ್ಪ ಅಂತಂದ್ರೆ ಗುರುತಿಸುವಂತ ಕಾರ್ಯ ಇವತ್ತಿನ ದಿನ ಯಾರಾದ್ರೂ ಮಾಡಿದ್ರಪ್ಪ ಅಂತಂದ್ರ ಅದು ಅಖಿಲ್ ಗೌಡ್ರವರ ತಾಯಿ ಅಂತಕ್ಕಂಥ ಮಾತನ್ನ ನಾವು ಇವತ್ತಿನ ದಿನ ಯಾವತ್ತೂ ನೆನಲೇಬೇಕಾಗೈತಿ. ಯಾಕಪ್ಪ ಅಂತಂದ್ರ ಆ ತಾಯಿ ತನಗೆಷ್ಟೇ ಕಷ್ಟ ನೋವು ಬಂದ್ರು ಸಹಿತ ಮಕ್ಕಳಿಗೆ ಯಾವುದೇ ತರನಾಗಿ ನೋವು ಆಗಬಾರದು, ಆ ಮಕ್ಕಳು ಸಹಿತ ಸಮಾಜದಲ್ಲಿ ಒಂದು ಮುಖ್ಯ ವಾಹಿನಿಗೆ ಬರಬೇಕು, ಸಮಾಜದಲ್ಲಿ ಮಾದರಿಯಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಮಕ್ಕಳನ್ನ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ತಾಯಿ ದಿವಂಗತ ಶ್ರೀಮತಿ ಸರೋಜಿನಿ ರುದ್ರಗೌಡ ಪಾಟೀಲ್ ರವರನ್ನ ನಾವು ಇವತ್ತಿನ ದಿವಸ ಎಷ್ಟೇ ನೆನೆಸಿದ್ರು ಸಹ ಕಡಿಮೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿ ಬಯಸಗೌಡ್ರವ್ರ ಮನೆಗೆ ಕರೆದಿದ್ರು. ಅವ್ರ ತಾಯಿಯವರು ಇದ್ದಾಗ ಅವ್ರ ತಾಯಿಯವರು ಎಷ್ಟು ಮೃದು ಸ್ವಭಾವ, ಸರಳ ಸಜ್ಜನಿಕೆ, ಅವ್ರು ಮಾತಾಡಿರ್ತಕ್ಕಂಥ ಶೈಲಿ ಎಷ್ಟು ನಯ ವಿನಯ ಅಂತ ಒಬ್ಬ ಮೃದು ಸ್ವಭಾವದ ತಾಯಿ ಇವತ್ತಿನ ದಿನ ನಾವೆಲ್ಲವರನ್ನ ಕಳ್ಕೊಂಡು 1 ವರ್ಷ ಆಯ್ತು. ಅವರ ಅಗಲಿಕೆ ನೋವು ಭರಿಸುವಂತ ಶಕ್ತಿ ಆ ಕುಟುಂಬಕ್ಕೆ ಆ ದೇವರು ಕರುಣಿಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಖಿಲ್ ಗೌಡರು ಈ ಭಾಗದಲ್ಲಿ ಎಲ್ಲರ ಜೊತೆ ಒಳ್ಳೆಯ ಹೊಂದಾಣಿಕೆಯಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಇವತ್ತಿನ ದಿನ ಬೆಳೀತಾ ಇದ್ದಾರೆ. ಅಂತವರೆಲ್ಲರಿಗೂ ನಾವು ಸಹಾಯ ಹಸ್ತವನ್ನು ಚಾಚುತ್ತಾ ಅವರ ಜೊತೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವೆಲ್ಲರೂ ಇವತ್ತಿನ ದಿನ ನಿಲ್ಲೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಈಗಾಗಲೇ ವಕೀಲರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ಇನ್ನು ಹಿರಿಯರು ಮತ್ತು ಪೂಜ್ಯರು ಮಾತನಾಡುವರಿದ್ದಾರೆ. ನಾನು ರುದ್ರಗೌಡರು ಸ್ನೇಹಿತರು. ಸುಮಾರು 30 ವರ್ಷಗಳ ಹಿಂದೆ 1995ರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಾನು ಅವರು ಅವಾಗಿನ ಭಾರತೀಯ ಜನತಾ ಪಕ್ಷ ಅಷ್ಟೊಂದು ಬೆಳೆದಿದ್ದಿಲ್ಲ. ಸನ್ಮಾನ್ಯ SK ಬೆಳುಬಿ ಸಾಹೇಬರು ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಜನತಾದಳದಲ್ಲಿ ಇದ್ರು ಅವರು. ಆ ಸಂದರ್ಭದಲ್ಲಿ ನಮಗೆ ನಾಯಕರನ್ನವರು ಯಾರೂ ಇದ್ದಿದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ರುದ್ರಗೌಡರು ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನ ಸುತ್ತಾಡಿ 30 ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷ ಏನೂ ಇದ್ದಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ನನ್ನ ಜೊತೆಗೂಡಿ ನಾನು ಎಲ್ಲೆಲ್ಲಿ ಅಡ್ಡಾಡ್ತೀನಿ ಅವಾಗ ಒಂದೇ ಒಂದು ನಮ್ಮಲ್ಲಿ ಆಮೇಲೆ ಒಂದು ಟ್ರ್ಯಾಕ್ಟರ್, ಆ ಟ್ರ್ಯಾಕ್ಟರಲ್ಲಿ ನಾವು ಭಜನಾ ಮಂದಿ ತಗೊಂಡ ಒಂದೇ ಜೀಪ್ ಅದನ್ನು ಸುತ್ತಾಡಿ ಭಾರತೀಯ ಜನತಾ ಪಕ್ಷವನ್ನ ಪ್ರಚಾರ ಮಾಡಿ ನಮ್ಮ ಜೊತೆಯಲ್ಲೇ ಇದ್ರು ಅವರು. ಏನು 10-12 ದಿವಸ ನನ್ನ ಜೊತೆಯಲ್ಲಿದ್ದು ನನಗೆ ಆವಾಗಿನ ಕಾಲದಲ್ಲಿ ಸರಿಸುಮಾರು 4,000 ಮತಗಳನ್ನು ಕೊಡಿಸಿ ನನ್ನ ಜೊತೆಯಲ್ಲಿ ನಿಂತವ್ರು ಅಂತಂದ್ರೆ ರುದ್ರಗೌಡ ಪಾಟೀಲ್ರವ್ರು. ಅವ್ರನ್ನ ಇವತ್ತು ನೆನಿಬೇಕಾಗತ್ತೆ. ನಂತರ ಮುಂದೆ ಬೆಳುಬಿ ಸಾಹೇಬರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು. ಬಂದ ನಂತರ ಸಹೋದರಿ ಸರೋಜಿನಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ಸಹೋದರ ಆಗಿದ್ರು. ನಾನು ಮತ್ತು ಅತ್ಯಂತ ಪ್ರಾಮಾಣಿಕ, ಅವ್ರಿಗೆ ಮನೆಯನವರು ಸಾಹೇಬರಿಗೆ, ನಮಗೂ ಮನೆಯನವರು ವಿರೋಧ ಕ್ಯಾಂಡಿಡೇಟ್, ಅತ್ಯಂತ ಪ್ರಾಮಾಣಿಕವಾಗಿ ನಾವು ಸರೋಜಿನಿ ಅವರಿಗೆ ಪ್ರಚಾರ ಮಾಡಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಸುಮಾರು 100-150 ಓಟ್ನಲ್ಲಿ ಅವರು ಪರಾಭವಗೊಂಡರು. ಆ ಸಂದರ್ಭದಲ್ಲಿ ನನಗೆ ನನಗೆ ಸಹಕಾರ ಮಾಡಿದ್ರು. ಅದನ್ನು ನಾನು ಆ ಋಣ ಆ ಸರೋಜಿ ಅವರ ಇಲೆಕ್ಷನ್ದಲ್ಲಿ ನಾನು ತೀರಿಸಿದ್ದೇನೆ ಅನ್ನುವಂಥ ಭಾವನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಮನೆಯಲ್ಲಿ ನಿಂತಿದ್ರು ಕೂಡ ನಾವು ಏನೂ ಇದನ್ನು ಮಾಡಲಾರ್ದೇ ಸಹೋದರಿಯ ಬಗ್ಗೆ
ಸಾಕಷ್ಟು ಪ್ರಚಾರವನ್ನ ಬೆಳ್ಳುಬ್ಬಿ ಸಾಹೇಬರು ಮಾಡಿದ್ರು, ನಾವು ಮಾಡಿದ್ವಿ. ಅವರಿಗೆ ಕೂಡ ಅವರ ಬೆಳ್ಳುಬ್ಬಿ ಅವರು ಅಂದ್ರೆ ಜಿಜಿ ಅವ್ರ ಹೆಣ್ಮಕ್ಳು ನಿಂತಿದ್ರು, ಅವರಿಗೂ ಕೂಡ ಅವ್ರ ಮನೆಗೆ ಅವರ ಬೆಳ್ಳುಬ್ಬಿ ಅವರು ಅವ್ರ ಅಕ್ಕರನ್ನು ಕೊಟ್ಟಿದ್ರು. ಅಲ್ಲಿ ಕೂಡ ಬಹಳ ಸಂದಿಗ್ಧ ಸಂದರ್ಭದಲ್ಲಿ ಕೂಡ ನಾವಿಬ್ರು ಕೂಡಿ ನಿಂತು ಸಹೋದರಿ ಸರೋಜಿನಿ ಅವರ ಎಲೆಕ್ಷನ್ ಅನ್ನು ನಾವು ಮಾಡಿದೀವಿ. ಅಷ್ಟಾದ್ರೂ ಕೂಡ ಕೋರ್ಟ್ನಲ್ಲಿ ಕೂಡ ಅವರು ಪರಾಭವಗೊಂಡ್ರು. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಈಗ ರುದ್ರಗೌಡರು, ಎರಮೇಲಗೌಡರು ಸಹೋದರರು ಸಾಕಷ್ಟು ಇವತ್ತೆಲ್ಲ ಬೆಳೆದು ಮುಂಚೂಣಿಯಲ್ಲಿ ಬಂದಿದ್ದಾರೆ. ಇವರನ್ನೆಲ್ಲ ಅವ್ರು ನೋಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ನಿಧನರಾಗಿ, ಅವರ ತಾಯಿಯವರು ಕೂಡ ನಿಧನರಾಗಿ ಬಹಳ ನಾವು ದುಃಖವನ್ನ ಪಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ನನಗೆ ಮತ್ತು ಅವರ ತಾಯಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅದನ್ನ ನಾವು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅದನ್ನ ಅವ್ರ ಜೊತೆ ಇರೋಣ ಮತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನಷ್ಟು ಕೊಟ್ಟು ಆ ದೇವರು ಪೂಜ್ಯರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ಅವರು ಜೀವನ ಪರ್ಯಂತ ಇರುವಾಗ ಒಂದು ದಿವಸ ಅವರಿಗೆ ಸ್ನಾನ ಮಾಡಿಸ್ಲಿಲ್ಲ, ಒಂದು ದಿವಸ ಅವ್ರನ್ನ ಗೌರವದಿಂದ ನೋಡ್ಲಿಲ್ಲ, ಅವ್ರಿಗೆ ಊಟ ಮಾಡಿಸಲಿಲ್ಲ. ಅಂಥ ವ್ಯಕ್ತಿಗಳು ಇವತ್ತೇನ್ ಮಾಡಕತ್ತಾರ ಅಂದ್ರ ಅವ್ರು ತೀರ್ಕೊಂಡ ಮೇಲೆ ಅವ್ರದ್ದೊಂದು ದೊಡ್ಡದೊಂದು ಫೋಟೋ ಹಾಕಿ ಪೂಜೆ ಮಾಡ್ತಾರ ಹೊರತು ಅವರನ್ನ ಗೌರವಿಸಿಲ್ಲ. ಅವ್ರಿಗಿದ್ದಾಗ ಅವರನ್ನ ಪೋಷಿಸಬೇಕಾಗಿದೆ ಅನ್ನುವಂಥ. ಅದಕ್ಕೆ ನಾವು ನಮ್ಮ ಹಿರಿಯರನ್ನ ತಂದೆ ತಾಯಿ ವ್ಯವಸ್ಥೆಯಲ್ಲಿ ಬರಬೇಕನ್ನೋದಕ್ಕೆ ಇವತ್ತು ನಮ್ಮ ಅಖಿಲಗೌಡರು ಅವರ ಸಹೋದರರು ಇವತ್ತು ಅವರ ತಂದೆ ತಾಯಿಗಳ ಒಂದು ಸ್ಮರಣೆಗಾಗಿ ಒಂದು ಬಹಳ ಸುಂದರವಾಗಿರತಕ್ಕಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ಯಾರ. ಅವ್ರದ್ದೊಂದು ಚಂದ ಫೋಟೋ ಹಾಕ್ಯಾರ. ಅವ್ರ ಹೆಸರಿನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಅಲ್ಲಿ ಹೋಗಿ ಒಂದು ಸಾತಿ ಅದ್ರ ಮುಂದೆ ಕುತ್ಕೊಂಡು ಒಂದು ಸಾತಿ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿದರೆ ತಂದೆ ತಾಯಿಗಳೇ ಬರಬೇಕು. ಅಂಥ ಶ್ರೇಷ್ಠವಾಗಿರತಕ್ಕಂಥ ಒಂದು ಸ್ಮರಣಾರ್ಥಕವಾಗಿರತಕ್ಕಂಥ ಒಂದು ಸ್ಮಾರಕವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆ ವ್ಯವಸ್ಥೆ ಅದನ್ನೆಲ್ಲರೂ ನಾವು ಅನುಕರಣೀಯವಾಗಿ ರೂಪಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಚಾರ ವಿಚಾರಗಳು, ಅವರ ಸಂದೇಶಗಳು ಅವರಿಗೆ ಮಾದರಿಯಾಗಿರಲಿ. ಆ ತಂದೆ ತಾಯಿಗಳ ಒಂದು ಗೌರವದ ರೂಪದಾಗಿರ್ತಕ್ಕಂಥ ಬದುಕನ್ನು ಅವರು ಬದುಕಲಿ. ಅವರ ಆದರ್ಶಗಳು, ಅವರ ನಡೆ ನುಡಿಗಳು ಅವರಿಗೆ ದಾರಿದೀಪವಾಗಲಿ ಅಂತ ಹೇಳಿ ಹಾರೈಸಿ ಎರಡು ಮಾತುಗಳು ಅಂತಕ್ಕಂಥದ್ದನ್ನ ಬೆಳ್ಳುದೇವರ ಬದುಕಿನೊಳಗ ಅವರು ಬೆಳೆದಿರ್ತಕ್ಕಂತಹ ರೀತಿ ಒಳಗೆ ಕಾಣ್ತದೆ. ಅಂತದನ್ನ ಭಾಗದ ಹಿಂದಿನ ಶಾಸಕರು, ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಕೆ ಬೆಳ್ಳುಬ್ಬಿ ಅವರನ್ನ ಮತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯನ್ನ ಉಂಡೆ ಭಾರದ ಭವಗಳನ್ನು ಕಂಡೆ ಹಿಂದಿನ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸು ಚನ್ನ ಮಲ್ಲಿಕಾರ್ಜುನ ಅಂತೇಳಿ. ಈ ಮನುಷ್ಯನ ಜನ್ಮ ಪಾವನ ಯಾವಾಗ ಆಕೈತಪ್ಪ ಅಂತಂದ್ರ ಜಗತ್ತಿನೊಳಗ ತಾಯಿ ಗರ್ಭದಿಂದ ಬರೋ ಮುಂದ ಏನೂ ಕೂಡ ತಗೊಂಡ್ಬಂದಿಲ್ಲ. ಆದ್ರೆ ಏನೂ ನಾವು ತಗೊಂಡ್ ಬಂದಿಲ್ಲ ಅಂದ್ರೂ ಕೂಡ ಜನಿಸಿದ ತಕ್ಷಣ ಇವುಗಳನ್ನ ಮಾಡ್ಲಿಕ್ಕೆ ಸಂಬಂಧಗಳನ್ನ ಕೆಡಿಸ್ಕೋತೇವು, ಮತ್ತ ತಂದೆ ತಾಯಿಗಳನ್ನ ದ್ವೇಷಿಸ್ತೇವು, ರಕ್ತ ಸಂಬಂಧಿಗಳನ್ನ ದ್ವೇಷಿಸ್ತೇವು. ಆದ್ರೆ ಅವುಗಳನ್ನ ಅರಿಯಲಿಕ್ಕೆ ಜ್ಞಾನ ಇಲ್ಲದ ಮನುಷ್ಯ ಎಲ್ಲವನ್ನ ಮರೀತಾನ. ಆದ್ರ ಇವತ್ತು ಅಖಿಲಗೌಡರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ರು. ಬೆಳ್ಳುಬ್ಬಿಯವರು ನಾನು ಖಂಡಿತವಾಗ್ಲೂ ಕೂಡ ಅವರನ್ನ ಏನದು ಒಬ್ಬ ಒಳ್ಳೆಯ ನಾಗರಿಕರನ್ನಾಗಿ ಮತ್ತು ಒಬ್ಬ ಜನಪ್ರತಿನಿಧಿಯನ್ನಾಗಿ ಖಂಡಿತವಾಗ್ಲೂ ಕೂಡ ನಾನು ಬೆಳೆಸ್ತೀನಿ ಅಂತಕ್ಕಂಥ ಅಭಿಮಾನದ ಮಾತನ್ನು ಹೇಳಿದ್ರು. ಇದೇ ಅಖಿಲಗೌಡರ ಬದುಕು ಒಂದು 10 ವರ್ಷದ ಹಿಂದ 15 ವರ್ಷದ ಹಿಂದ ಪ್ರತಿಯೊಂದು ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಏನ್ರ ಬಂಗಾರ ಗಳಿಸ್ಬೇಕಂತ ಅಪೇಕ್ಷೆ ಇರ್ತದ, ಏನದು ಭೂಮಿ ಗಳಿಸ್ಬೇಕನ್ನೋ ಅಪೇಕ್ಷೆ ಇರ್ತದ, ಒಂದು ಒಳ್ಳೆ ಮನಿ ಕಟ್ಟಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಇರ್ತದ. ಆದ್ರೆ ನಾವು ಒಂದು ಹೃದಯದಿಂದ ಒಂದು ಮಾತನ್ನ ಹೇಳಿಕ್ ಇಚ್ಛೆ ಪಡ್ತೀನಿ. ನಾವು ಹೆಂಗ ಗಳಿಸ್ಲಿ ಆತ್ಮಾಲೋಕನ ಮಾಡಿ ನಾವು ಗಳಿಸ್ಬೇಕು. ನನ್ನ ಮನೆಗೆ ಬಂದಿರತಕ್ಕಂತ ಇವತ್ತು 1 ಲಕ್ಷ ರೂಪಾಯಿನ ಗೊಂಜಾಳ ಮಾರಿ ತಗೊಂಡ್ಬಂದಿನೋ, ಏನು ಬ್ಯಾರೆದವ್ರು ಹೊಲ ಮಾರಿಸಿ 10 ಲಕ್ಷ ರೂಪಾಯಿ ಐತಿದ್ದ 15 ಲಕ್ಷ ರೂಪಾಯಿಗೆ ಮಾರಿಸಿ ಅದ್ರೊಳಗೆ 5 ಲಕ್ಷ ರೂಪಾಯಿ ನಾ ತಗೊಂಡ್ಬಂದಿನೋ, ಏನು ಇಲ್ಲಪ್ಪ ಅಂತಂದ್ರ ಒಂದು ಮಾತು ಹೇಳಿ ಗಳಿಸ್ಕೊಂಡ್ಬಂದಿನೋ. ಯಾಕಂದ್ರ ಜ್ವಾಳ ಬಿತ್ತಿದ್ದು ಅಂದ್ರೆ ಗೋದಾಗತ್ತಂತೀನಿ. ಅಖಿಲಗೌಡರ ಅಪ್ಪ ಮತ್ತು ಅವ್ವ ಯಾವತ್ತಿಗೂ ಕೂಡ ನನ್ನ ಮಕ್ಕಳಿಗೆ ಸಂಪತ್ತನ್ನು ಗಳಿಸಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ಲಿಲ್ಲ.
ಪ್ರತಿಯೊಬ್ಬರನ್ನ ಒಳ್ಳೆಯ ಗುಣದಿಂದ ನಂಬತಕ್ಕಂತ ರೀತಿ ಒಳಗ ನಂಬಿದ್ರು. ಮಕ್ಕಳಿಗೆ ಒಳ್ಳೆಯ ಸಂಪತ್ತನ್ನು ಗಳಿಸಿ ಹೋಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರು, ರೀತಿ ನೀತಿಯಿಂದ ಬದುಕುವುದು ಕಲಿಸಿದ್ರು. ಆದ್ರೆ ಒಂದು ಅಭಿಮಾನ ಅಲ್ಲ, ಕೋಲಾರ ತಾಲೂಕು ಬಾಗೇವಾಡಿ ತಾಲೂಕು ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ ಒಳಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆ ಕಟ್ಟಿರ್ಬೇಕು. ಆದ್ರೆ ಚಿಕ್ಕ ಊರು ಒಳಗೆ ವಿಧಾನಸೌಧ ಮೀರಿಸುವಂಗೆ ಇವತ್ತು ಅಖಿಲ ಗೌಡರು ದೊಡ್ಡ ಮನೆ ಕಟ್ಟಿ ದೊಡ್ಡ ಮನಸ್ಸು ಆಗ್ಬೇಕಪ್ಪ ಅಂತಂದ್ರ ಅವರ ಅಪ್ಪ ಮತ್ತು ಅವ್ವ ಒಳ್ಳೆಯ ಸಂಸ್ಕಾರ ಕಟ್ಟುವುದರಿಂದ ಒಬ್ಬ ಒಳ್ಳೆ 2 ಮಕ್ಕಳು ಇವತ್ತ ಅವ್ರಿಗಿಬ್ರು ಹೆಣ್ಣು ಮಕ್ಕಳು ಅದಾರ ಅಂತ ಹೇಳಿದ್ರು. ನಾನು ಅವರ ತಂಗಿದೇನೆ ಅರ್ಧ ಒಂದು ಲಗ್ನಕ್ಕೆ ಗೌಡ್ರು ಹೇಳಿದ್ರು ಹೋಗಿದ್ದೆ. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರ ಅವ್ರ ಅವ್ವ ಅಪ್ಪ ದುಷ್ಟ ಮಾರ್ಗದಿಂದ ಸಂಪತ್ತನ್ನು ಗಳಿಸಿ ಹೋಗ್ಲಿಲ್ಲ ಅನ್ನೋದ್ರಿಂದ ಒಂದು ಒಳ್ಳೆಯ ಮಕ್ಕಳು ಇವತ್ತು ಆದ್ರು ಅಂತಕ್ಕಂಥದ್ದನ್ನು ನಾ ಬಹಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮಾರ್ಗದೊಳಗೆ ದುಡ್ಡು ಗಳಿಸಿಟ್ಟು ಹೋಗಿದ್ರಪ್ಪ ಅಂತಂದ್ರ ಮಕ್ಕಳು ದುರ್ಬುದ್ಧಿಯನ್ನು ಹುಟ್ಟಿ ಯಾವ್ದೋ ರೂಪದೊಳಗ ಎಲ್ಲೆಲ್ಲೋ ಬಿದ್ದು ಏನೇನೋ ಆಗಿ ಹೋಗ್ತಿದ್ರು. ಅಂದ್ರೆ ನಾವೆಲ್ಲ ಆತ್ಮಾಲೋಕನ ಮಾಡ್ಕೋಬೇಕು. ನಾವು ಯಾವ ತರನಾಗಿ ಬದುಕ್ತೇವು ಎಂದ್ರೆ ಜೋಳದ ಹಿಟ್ಟಿನಾದ್ರೆ ಎಂದೂ ಕೂಡ ಚಪಾತಿ ಆಗಂಗಿಲ್ಲ, ಅದು ರೊಟ್ಟಿನ ಆಗ್ತದೆ. ಅದ್ರ ನಾವು ತಿಳ್ಕೊಂಡೇವು, ನಾ ಭಾಳ ದುಡಿಯಾಕತ್ತೀನಿ, ನನಗೆ ಯಾಕೆ ಹಿನ್ನಡೆ ಆಗಾಕತ್ತತಿ, ನಾ ಭಾಳ ಪ್ರಯತ್ನ ಪಡಾಕತ್ತೀನಿ, ನಾನು ಹೊಲ್ದಾನ ಪೀಕ್ ನಾಟಾಕತ್ತಿಲ್ಲ ಅಂದ್ರೆ ನಾವು ತಿಳ್ಕೊಬೇಕು, ನಾ ಯಾರಿಗೋ ಒಬ್ಬರಿಗೆ ಮೋಸ ಮಾಡೀನಿ, ಅದ ಏನೋ ಒಂದ್ ಸ್ವಲ್ಪ ಇದು ನನಗೆ ಆ ರೂಪದೊಳಗೆ ಬರಾಕತ್ತೈತಿ ಅಂತ ನಾವು ಆತ್ಮಾಲೋಕನ ಮಾಡ್ಕೋಬೇಕು, ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅವಾಗ ಅದು ಏನಾಕೈತಪ್ಪ ಅಂತಂದ್ರ ಅದು ಕುಡ್ಕೋತ ಹೋಗ್ತೈತಿ ಅಂತಕ್ಕಂಥದ್ದನ್ನ ಭಗವದ್ಗೀತೆ ಒಳಗೆ ಕೃಷ್ಣ ಬರ್ಕೋತ ಹೋಗ್ತಾನೆ. ಅಖಿಲ ಗೌಡ್ರು ಮತ್ತು ನಾವು ಅನೇಕ ಕಾರ್ಯಕ್ರಮದೊಳಗೆ ಕೂಡಿದ್ರು ಕೂಡ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಇಸ್ಲಾಂ ಧರ್ಮದ ಗ್ರಂಥ ಯಾವ್ದೈತಲ್ರಿ ಅದು, ಅಲ್ಲಿ ಹೋದ್ರೆ ಆ ಏನದು ಆ ಧರ್ಮದೊಳಗೆ ಮುಕ್ತಿ ಅಂತಕ್ಕಂಥದ್ದು ಸಿಗ್ತೈತಿ ಅಂತ ಹೇಳಿ ಅವಾಗ ಒಬ್ಬವ್ನು ಕೇಳಿದ್ನ, ಒಬ್ಬವನ ಹತ್ತಿರ ಜೀತಾ ಇದ್ದವ, ಏನೇನು ಮುಕ್ತಿ ಸಿಕ್ತೈತೆ ಅಂತ ಕೇಳಿದ್ರು. ಅವ್ನು ಸಿಕ್ಕೈತ್ರಿ ಅಂದವ. ಮತ್ ಹೆಂಗ್ ಸಿಕ್ತೋ, ನೀ ಎಲ್ಲಿ ಹೋಗಿ ನಮ್ಮಲ್ಲಿ ಜೀತಾದಿ ಮರ ನಿನ್ ಕಡೆ 10 ರೂಪಾಯಿ ರೊಕ್ಕಿಲ್ಲ, ಹೆಂಗ ನೀ ಮಕ್ಕ ಮದುವೆ ಕೊಕ್ಕಿ ಅಂದಾಗ ಇಲ್ರಿ ಒಂದ್ 10 ನಿಮಿಷ ಕುಂದ್ರಿ ಹೋಗಿ ಬರ್ತೀನಿ ಅಂದವ. ಅಂದ ತಕ್ಷಣ ಇಬ್ಬರಿಗೆ ನಮಸ್ಕಾರ ಮಾಡಿ 5 ಸುತ್ತ ಹಾಕಿ ಅವ ಹೇಳಿದವನ ಹತ್ರ ಹೋದ್ನತ್ತಾವ್. ನಾ ಮಕ್ಕಾಕ ಮತ್ತು ಮದಿನಾಕ 2ಕ್ಕೂ ಹೋದ ಏನದು ಪಾಸ್ಪೋರ್ಟ್ ತೆಗಿಸ್ಬೇಕು, ಮತ್ತ ಏನದು ಫಸ್ಟ್ ನೀ ಎಲ್ಲಾ ಚೆಕ್ ಮಾಡಿಸ್ಬೇಕು, ಹಿಂಗೆಲ್ಲ ಅದಾವ. ನೀ ಹೆಂಗ್ ಹೋಗಿ ಬಂದಿ 5 ನಿಮಿಷ ಆಗಿಲ್ಲ ಅನ್ನತ್ತಾವ್. ನೋಡ್ರಿ, ಮೆಕ್ಕಾ ಮತ್ತು ಮದಿನಾ ಅವ್ ಎಲ್ಲಿದಾವ ನಮಗ್ ಗೊತ್ತಿಲ್ಲ, ಅದು ದೊಡ್ಡದತ್ ಅವ್ರು ಬರ್ದಾರ. ಆದ್ರೆ ನನ್ನ ಪಾಲಿಗೆ ಮಕ್ಕಾ ಮತ್ತು ಮದಿನಾ ನಮ್ಮ ಅವ್ವ ನಮ್ಮ ಅಪ್ಪ ರೀ ಅವ್ರಿಬ್ಬರನ್ನು ಸುತ್ತಾಕ್ ಬಂದಿನಿ, ನನಗೆ ಮುಕ್ತಿ ಅಂತಕ್ಕಂಥ ಸಿಕ್ಕೈತಿ ಅಂತಕ್ಕಂಥದ್ದನ್ನ ನಾವು ಬರೀತಾರೆ. ಅಂದ್ರೆ ಕಾರಣ ಇವತ್ತು ಅವ್ರ ತಾಯಿ ಯಾವತ್ತಿಗೂ ಕೂಡ ತಂದೆ ಸತ್ತವ ಪರದೇಶಿ ಮಗ ಅಲ್ಲತ್, ತಾಯಿ ಸತ್ರ ಪರದೇಶ ಕಾಣತ್ ಮಕ್ಕಳು ಯಾವಾಗ್ಲೂ. ಯಾಕಂದ್ರೆ ನಾನು ಕೂಡ ಇವತ್ತು ನೋಡ್ತೀನಿ, ನಮ್ಮ ಮನೆಯೊಳಗೂ ನಮ್ಮ ತಂದೆಯವರು ಸನ್ಯಾಸಿ ಪರಂಪರೆ ಮಠ ಇದ್ರು ಕೂಡ ಅವ್ರ ಪಾಪ ಮ್ಯಾರೇಜ್ ಆದ್ರು. ಮ್ಯಾರೇಜ್ ಆದ ತಕ್ಷಣ ನನ್ನ ಮಠಕ್ಕೆ ಮರಿ ಬಿಟ್ರು. ಅದು ಆದಿ ಕಾಲದಿಂದನೂ ವಂಶ ಪರಂಪರೆ ಮಠ ಅಭಿಮಂತ್ರಣದವರ ಮಠಕ್ಕೆ ಮಠಾಧಿಪತಿಗಳಾಗ್ಬೇಕು. ಇವತ್ತು ನಾನು ನಮ್ಮ ತಂದೆಯವರ ಜನ್ಮ ತಾಳಿರ್ತಕ್ಕಂಥ ತಂಗಿ ಲಗ್ನ ಮಾಡಿದೆ, ಅಕ್ಕಂದು ಮಾಡಿದೆ, ತಮ್ಮಂದು ಮಾಡಿದೆ. ಆದ್ರೆ ಅಲ್ಲಿ ನೋಡ್ತೀನಿ ನನ್ನ ಮನೆಯೊಳಗ ಆ ಹುಟ್ಟಿರ್ತಕ್ಕಂಥ ಮಕ್ಕಳು ತಾಯಿ ತ್ಯಾಗ ಎಂಥದ್ದು ಅನ್ಲಿಕ್ಕೆ ನಾ ಕಣ್ಣಾರ್ಲಿ ನನ್ನ ಜೀವನದೊಳಗೆ ನೋಡಿದ್ ಮಕ್ಕಳು. ಏಕದಮ್ ಆ ಮಗು ಏನ್ ಮಾಡ್ತದ, ಹೊಲಸು ಮಾಡ್ತದ, ಹೋಗಿ ಕೈ ತಕ್ಕೊಂದ ಮತ್ತ ಆ ಮಗುವಿಂದ ಏನದು ಮಾಡಿರ್ತಕ್ಕಂಥ ಹೊಲಸನ್ನ ಬಳದ ಅದನ್ನಕ್ಕೊಂದು ಚಲೋ ಚಡ್ಡಿ ಹಾಕಿ ಮತ್ ಹೋಗಿ ಊಟ ಮಾಡ್ತಾರ. ಹಿಂಗ ಯಾರೇ ಮಾಡ್ಲಿಕ್ಕೆ ಸಾಧ್ಯ? ತಾಯಿ ಮತ್ತು ತಂದಿಗೆ ಎಷ್ಟು ವ್ಯತ್ಯಾಸ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬಕ್ಕೆ ರೊಟ್ಟಿ ಮಾಡಕತ್ತಿದ್ಲ, ಏನದು ಮನಿ ಹಿರಿ ಮನುಷ್ಯ ಮನೆ ಒಡೆ ಆಗಿರ್ತಕ್ಕಂಥ ಹೊರಗೆ ಹೋಗಿದ್ದ, ರೊಟ್ಟಿ ಮಾಡ್ತಿದ್ಲು. ಆ ತಾಯಿ ರೊಟ್ಟಿ ಮಾಡ್ಕೋತ ಹಂಗ ಕೂತು ಮಗು ಪಡಸಲಿ ಒಳಗೆ ಆಡಾಕತ್ತಿತ್ತು. ಪಡಸಲಿ ಒಳಗೆ ಮಗು ಆಡಾಕತ್ತಿತ್ತು. ಅವಾಗ ಮಗು ಚಂದ ಆಡಾಕತ್ತ ಬಿಡ ಅಂತ ಹೇಳಿ ಅವ್ರವ್ವ ಹಂಗ ಹೆಚ್ಚಿಗೆ ರೊಟ್ಟಿ ಮಾಡಾಕತ್ತಿದ್ಲು. ಹೊರಗಿಂದ ಬಂದ ಆ ಮನೆಯ ಒಡೆಯ ಆ ಮಗುವಿನ ತಂದೆ ಆಗಂತ ಹೋದಾನಲ್ಲ, ಅವ ತಕ್ಷಣ ಆ ಮಗು ಏನ್ ಮಾಡಿತ್ತಂದ್ರೆ ಪಡಸಲಿ ಒಳಗ ಒಂದಕ್ ಮಾಡಿತ್ತು. ಒಂದಕ್ ಮಾಡಿಂದ ಒಂದ್ 5 ನಿಮಿಷ ಆಗಿಂದ 2ಕ್ಕೂ ಮಾಡಿತ್ತು. 1ಕ್ಕೂ ಮತ್ತು 2ಕ್ಕೂ ಕೂಡಿಸಿ 1 ಮಾಡಿತ್ತು. ಮತ್ತೆ ಅದು ಸುಮ್ ಕೂತಿದ್ದಿಲ್ಲ, 1 ಮಾಡಿ ಆ 2ಕ್ಕೂ ಮತ್ತು 1 ಅಂದಿದ್ನಲ್ಲ ಜನಕ ತಂದೆ. ಅವಾಗ ಅದ್ ಮಗು ಸುಮ್ ಕುಂದಿರ್ಲಿಲ್ಲ. ನಮ್ಮ ಅಪ್ಪ ಬಂದಾನಂತ ಹೇಳಿ ಕೈ ಮಾಡಕತ್ತಿ ನಾನು ಹೊತ್ಕೋ ಅಂತ ಹೇಳಿ. ಇವ್ ಅಂದ, ಎಲ್ಲದಿ? ಯಾರಿಗಂದ? ಹೆಂಡತಿಗೆ. ಎಲ್ಲದಿ ಅಂದ. ಇಲ್ರಿ ರೊಟ್ಟಿ ಮಾಡ. ಏನಿದು ಏನು ಮನಿ, ಏನು ಎಷ್ಟು ಹೊಲಸ, ಏನು ಏಕೋ ಸ್ವಚ್ಛ ಇದ್ರು ಬೇಕು. ಅಂದ್ರೆ ಇವತ್ತು ಅಖಿಲ ಗೌಡ್ರು ಅವ್ರ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಇದ್ರು, ತಂದೆ ಬಗ್ಗೆ ಎಷ್ಟು ಪ್ರೀತಿ ಇದ್ರು ಅನ್ನೋದನ್ನ ಅವರ ರೂಪದೊಳಗೆ ಒಂದು ಗದ್ದಿಗೆ ರೂಪದೊಳಗೆ ಅವರನ್ನು ಮಾಡಿದಾರ. ಅದಕ್ಕೆ ಜಗತ್ತಿನೊಳಗೆ
ಎಲ್ಲರ ಋಣವನ್ನ ನಾವು ತೀರಿಸಬಹುದು, ಆದ್ರೆ ತಾಯಿ ಮತ್ತು ತಂದೆ ಋಣವನ್ನ ತೀರಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಶಂಕರಾಚಾರ್ಯರು ತಮ್ಮ ವಚನದಲ್ಲಿ ಬರ್ಕೋತ ಹೋಗ್ತಾರೆ. ಅಂದ್ರೆ ಕೊಳ್ತಾ ಇದೇ ರೀತಿ ಈ ಅಖಿಲಗೌಡರ ಮನೆತನ ಉತ್ತರೋತ್ತರವಾಗಿ ಬೆಳೀಲಿ. ಸಂಸ್ಕೃತದೊಳಗೆ ಒಂದು ಮಾತನ್ನು ಬರೀತಾರೆ, ಹಸ್ತಸ್ಯ ಭೂಷಣಂ ದಾನಂ ದಾನಶ್ಯ ಮರಣಂ ಧ್ರುವಂ ಅಂತೇಳಿ. ನಾವ್ ಇವತ್ತೇನ್ ತಿಳ್ಕೊಂಡೇವಪ್ಪ ಅಂತಂದ್ರ ಬರೇ ಸಂಪತ್ತು ಗಳಿಸೋದ್ರೊಳಗೆ ಮುಖ್ಯ ಅಲ್ಲ, ಅದನ್ನ ದಾನ ರೂಪದೊಳಗೆ ಕೊಡ್ತಕ್ಕಂಥ ಹಸ್ತಸ್ಯ ಭೂಷಣಂ ದಾನಂ, ಈ ಹಸ್ತಕ್ಕೆ ಕೈ ದಾನಭೂಷಣ, ದಾನಶ್ಯ ಮರಣಂ ಧ್ರುವಂ, ದಾನ ಕೊಡುವುದರಿಂದ ಮರಣ ಅಂತಕ್ಕಂಥದ್ದು ದೂರ ಹೊಕ್ಕೈತಿ ಅಂತಕ್ಕಂಥದ್ದನ್ನ ಭಗವದ್ಗೀತೆ ಒಳಗ ಮತ್ತು ಸಂಸ್ಕೃತ ದಾರಿ ದೀಪ ಆಗ್ಲಿ. ಅವ್ರ ಮನೆತನ ಅವ್ರೇನು ಇನ್ನೂ 2 ಗಂಡು ಮಕ್ಕಳದಾವ, ಅವರ ಕಂಕಣ ಭಾಗ್ಯ ಕೂಡಿ ಬರಲಿ, ಅವರ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರು ಉತ್ತರೋತ್ತರವಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನು ಪೂಜ್ಯ ಶ್ರೀಮತಿ ಸರೋಜಿನಿ ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಬಂದು ತಾವೆಲ್ಲ ಆ ತಾಯಿಯವರ ಗದ್ದಿಗೆ ದರ್ಶನವನ್ನು ಪಡೆದು ಇತರೋತ್ತರವಾಗಿ ಅವರ ಏನು ಆ ತಾಯಿ ಮಕ್ಕಳಿಗೆ ಯಾವ ತರ ಮಾಡಕತ್ತಾರಲ್ಲ ಇದೇ ರೀತಿ ನಿಮ್ಮ ಮಕ್ಕಳಿಗೂ ಶಿಕ್ಷಣ ಕೊಡ್ರಿ, ನಂದೇನು ತೊಂದರೆ ಇಲ್ಲ, ಆದ್ರೆ ಮನೆಯೊಳಗೆ ಒಳ್ಳೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಪ್ಪ ಅಂತಂದ್ರೆ ಶಿಕ್ಷಣದಿಂದ ವಂಚಿತ, ಸಂಸ್ಕಾರದಿಂದ ವಂಚಿತ ಆದ ಜಗತ್ತಿನೊಳಗ ಅವ್ವ ಅಪ್ಪನ ತಲೆ ತೆಗ್ಸಂಗ. ಇವತ್ತು ಹೆಂಗ ಆಗೈತಪ್ಪ ಅಂತಂದ್ರೆ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಸ್ಟೇಟಸ್ ಅನ್ನ ಮಕ್ಕಳು ಏನದು ವರ್ಷಕ್ಕೊಮ್ಮೆ ಮಾಡ್ತಾರಲ್ರಿ ಶಾಲೆಯೊಳಗೆ, ಏನದು ಅವ್ವ ಅಪ್ಪ ಹೆಚ್ಚು ಯಾವ ರೊಕ್ಕ ಫೀ ತಗೋತಾರ ಅಂತ ಸಾಲಿಗೆ ಹಚ್ಚಾಕತ್ತೀರಿ. ಆದ್ರೆ ಅದು ಮುಖ್ಯ ಅಲ್ಲ, ರೊಕ್ಕ ತಗೊಂಡು ಚಲೋ ಕಲಿತಕ್ಕಂಥವ್ರು ಮುಖ್ಯ ಅಲ್ಲ. ಆದ್ರೆ ಮಕ್ಕಳಿಗೆ ನಮ್ಮ ಮೊನ್ನೆ DC ಅಂತೇಳಿ ಸಂಗಪ್ಪ ಇಲ್ಲಿ ಎಲ್ಲಿ ಬಂದಾರ ಅಂದ್ರೆ ಬಾಗಲಕೋಟೆಗೆ ಬಂದಾರ, ನಾ ಹೋಗಿದ್ದೆ. ಅವ್ರ ಮೊನ್ನೆ ಹೇಳಿದ್ರು, ಇಲ್ರಿ ಇಲ್ಲೇ ಹಿಂಗ್ ಸಂಬಂಧಿಕರ ಕರ್ತ ಗುರುಗಳ ನಾ ಇವತ್ತು ದೊಡ್ಡ ಹುದ್ದೆ ಒಳಗೆ ಅದೀನಿ ಅಂತೇಳಿ ಇಟ್ಟೆಲ್ಲ ತಗೊಂಬಂದ್ರಿ, ನನಗ ತೆಗೆದಿದ್ರು ನೀವ್ ಎಲ್ಲಿದ್ರಿ ಅನ್ನವ. ನಾಂದ್ಯಾ ಇಲ್ರಿ ನಿಮ್ಗೆ ತೆಗೆದಿದ್ದು ಗೊತ್ತಿಲ್ಲ, ಏನೂ ಇಲ್ಲ, ದೊಡ್ಡ ಹುದ್ದೆ ಒಳಗೆ DC ಇಲ್ಲೇ ಬಂದಾನಂತ ಸನ್ಮಾನ ಮಾಡಕ್ ಬಂದಿನ್ರಿ ಅಂತ ಹೇಳಿದ್ರು. ಅವಾಗ ಅವ್ರ ತಾಯಿಯನ್ನ ನೆನೆಸಿದ್ರು, ಮತ್ತ ಇಲ್ಲೇ ಉಪ್ಪಲ್ದಿನಿ ದೇವಸ್ಥಾನ ಮತ್ತು ಕೋಲಾರ ದೇವಸ್ಥಾನಗಳನ್ನ ನೆನೆಸಿದ್ರು. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರ ಸಮಾಜದೊಳಗೆ ನೀವು ರಾಷ್ಟ್ರಪತಿ ಆಗ್ರಿ, ಪ್ರಧಾನಮಂತ್ರಿ ಆಗ್ರಿ, ಏನಾದ್ರೂ ಕೂಡ ನಾವು ಬೆಳೆದಿರ್ತಕ್ಕಂಥ ಬದುಕನ್ನ ನಾವು ಹಿಂದಿನ ಘಟನೆಗಳನ್ನ ಮೆಲಕ್ ಹಾಕಿ ಬದುಕನ್ನ ಸಾಗಿಸಬೇಕು. ಅಂತಹದ್ದನ್ನ ನಮ್ಮ ಅಖಿಲಗೌಡರು ಅವರ ತಾಯಿ ಸ್ಮರಣೆಯನ್ನ ಮಾಡ್ಯಾರಲ್ಲ, ಅವರ ಬದುಕು ಜೀವಮಾನದೊಳಗೆ ಒಳ್ಳೆ ಮಕ್ಕಳಾಗಿ ತಾವೆಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ 2 ಮಾತುಕೊಂಡಾಗ ಆ ಒಂದು ಜನ್ಮಕ್ಕೆ ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನ ತಿಳಿದುಕೊಳ್ಳಬೇಕು. ಯಾಕಂದ್ರೆ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರವಂತರಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದಿಂದ ಬದುಕಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಒಳ್ಳೆಯ ಸಂಸ್ಕಾರ ಬೇಕು. ಅದಕ್ಕಾಗಿ ಭಾರತ ದೇಶದಲ್ಲಿ ಗುರುಕುಲಗಳು ಮತ್ತು ಋಷಿಮುನಿಗಳು ವಾಸವಾಗಿ ಒಳ್ಳೆಯ ಹಿತೋಪದೇಶಗಳನ್ನು ನೀಡಿದ್ದಾರೆ. ಕಾಲ ಕಾಲಕ್ಕೆ ಮಹಾತ್ಮರು ಉದಯಿಸಿ ಧರ್ಮ ಪ್ರಚಾರವನ್ನು ಮಾಡಿ ಸರ್ವರು ಧರ್ಮದಿಂದ ನಡೆಯಬೇಕು ಅಂತಕ್ಕಂತಹ ತತ್ವವನ್ನು ಪ್ರಚಾರಪಡಿಸಿದ್ದಾರೆ. ಅದೇ ರೀತಿಯಾಗಿ ನಡೆದಾಗ ಮಾತ್ರ ಈ ಜನ್ಮ ಸಾರ್ಥಕವಾಗ್ತದೆ. ಅದೇ ರೀತಿಯಾಗಿ ಮತ್ತೊಂದು ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ ಈ ಮಾನವ ಶರೀರವನ್ನು ತೊಟ್ಟು ಈ ಭೂಲೋಕಕ್ಕೆ ಬರಬೇಕಾದ್ರೆ ನಮಗೆ ಕಾರಣೀಕರ್ತರು ಯಾರು ಅಂತಕ್ಕಂಥದ್ದನ್ನ ಪ್ರಜ್ಞೆಯನ್ನು ತೆಗೆದುಕೊಳ್ಬೇಕು. ಏಕಂದಿಸಿಕೊಂಡು ಬರಬೇಕಾಗಿತ್ತು ಅಂತಂದ್ರೆ ಯಾವ ದೇವಾನು ದೇವತೆಗಳು ಸಹಿತ ನಮಗೆ ಆಜ್ಞೆ ಮಾಡಿರುವುದಿಲ್ಲ. ಅದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ ಹಡೆದ ತಂದೆ ತಾಯಿಗಳು. ಆ ತಂದೆ ತಾಯಿ ಹಡೆದರೆ ನಾವು ಎಷ್ಟು ಸಂಪತ್ತು ಗಳಿಸಿದರೂ ಸಹಿತ ಅದು ಕಡಿಮೆ. ತಂದೆ ತಾಯಿಗಳ ಜೋಪಾನ ಮಾಡುವುದೇ ಒಂದು ದೊಡ್ಡ ಸಂಪತ್ತು ಅಂತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಅರಿಕೆ ಮಾಡಿಕೊಳ್ಬೇಕಾಗಿದೆ. ಪುಣ್ಯಾತ್ಮರೇ, ಪೂರ್ವದಲ್ಲಿ ಎಷ್ಟೋ ದೇವರಿಗೆ ಹರಕೆಯನ್ನು ಹೊತ್ತು ನಮ್ಮ ಸಲುವಾಗಿ ಅವರು ಬೇಡಿಕೊಂಡಿದ್ದಾರೆ. ನಾವು ಬೆಳೆದು ದೊಡ್ಡವರಾಗಬೇಕಾದರೂ ಸಹಿತ ಎಷ್ಟೋ ದೇವರಿಗೆ ಹರಕೆಯನ್ನು ಹೊತ್ತು ತಮ್ಮ ಹರಕೆಯನ್ನು ತೀರಿಸಿದ್ದಾರೆ. ವಯಸ್ಸಾದ ನಂತರ ಸಹಿತ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಆದರೆ ತಮಗಾಗಿ ಏನನ್ನು ಬೇಡ್ತಕ್ಕಂತಹ ನಿಸ್ವಾರ್ಥ ಸ್ವಭಾವದ ಒಂದು ಮಾನವ ಜನ್ಮ ಯಾವುದಾದ್ರೂ ಅದು ತಂದೆ ತಾಯಿಗಳು ಅಂತಕ್ಕಂಥದ್ದು ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅಜಾರಿಯಾಗಿ ಮಲಗಿಕೊಂಡಾಗ ಅವರ ಆರೋಗ್ಯದ ಕಡೆ ಲಕ್ಷ್ಯ ಕೊಟ್ಟು ಮಕ್ಕಳು ಜೋಪಾನ ಮಾಡಿದರೆ ಆ ಮಕ್ಕಳು ನನ್ನ ಮಕ್ಕಳು ಶತಾಯುಷಿ ಆಗಲಿ ಅಂತಕ್ಕಂಥ ಹರಕೆಯನ್ನು ಕೊಡ್ತಾ ಇದ್ದಾರೆ. ತಾವು ಹಾಸಿಗೆ ಮೇಲೆ ಮಲಗಿರ್ತಾರೆ. ಆದರೆ ಮಕ್ಕಳು ಅಂತ ಸಂತೋಷವನ್ನು ತಂದೆ ತಾಯಿ ಕೊಡಬೇಕು. ಯಾಕಂದ್ರೆ ತಂದೆ ತಾಯಿ ವಯಸ್ಸಾದ ನಂತರ ಮಕ್ಕಳು ಗಳಿಸಿದ ಬಂಗಾರವನ್ನ, ಮಕ್ಕಳು ಗಳಿಸಿದ ಆಸ್ತಿಯನ್ನ, ಮಕ್ಕಳು ಗಳಿಸಿದ ಕೀರ್ತಿಯನ್ನ ಎಂದಿಗೂ ಕೇಳೋದಿಲ್ಲ. ಮಕ್ಕಳು ಬಂದು ಹಜಾರಿಯಾಗಿ ಆರಾಮವಿಲ್ಲದೆ ಹಾಸಿಗೆ ಮೇಲೆ ಮಲಗಿಕೊಂಡಾಗ ಅವರ ತಲೆಯ ಮೇಲೆ ಕೈ ಇಟ್ಟು ಅಪ್ಪ ಅಮ್ಮ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತಂದ್ರ ಅವ್ರಿಗೆ ಮತ್ತೆ 100 ವರ್ಷ ಆಯುಷ್ಯ ಬಂದಂಗ ಕಟ್ಟಿ ಹಂಗ ತಂದೆ ತಾಯಿನ ನಾವು ನೋಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಎಲ್ಲರೂ ತಿಳಿದುಕೊಳ್ಳಿ. ಅಂತಸ್ತು, ಆಸ್ತಿ, ಬಂಗಾರ, ಬೆಳ್ಳಿ, ರೊಕ್ಕ ಯಾವುದೂ ದೊಡ್ಡದಲ್ಲ.
ಎಲ್ಲರಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ತಂದೆ ತಾಯಿ. ಆ ತಂದೆ ತಾಯಿಗಳನ್ನ ನಾವು ಗೌರವದಿಂದ ಕಂಡ್ರೆ ಸಮಾಜ ಎಂದು ನಮ್ಮನ್ನ ಗೌರವದಿಂದ ಕಾಣ್ಲಿಕ್ಕೆ ಸಾಧ್ಯ ಅದ. ತಂದೆ ತಾಯಿಗೆ ಏನಾದ್ರೂ ನಾವು ನೋಯಿಸಿದರೆ ಸಮಾಜದಲ್ಲಿ ಎಂದೆಂದಿಗೂ ನಮಗೆ ಏಳಿಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂದಿಲ್ಲ ನಾಳೆ ಅದು ತನ್ನ ಕೆಟ್ಟತನಕ್ಕೆ, ಅದು ಕೋಪಕ್ಕೆ ಅದು ಗುರಿ ಆಗ್ತದ. ಅದಕ್ಕಾಗಿ ನಾವು ಏನಾದರೂ ಸಾಧಿಸಬಹುದು, ಆದ್ರೆ ಒಳ್ಳೆಯ ಸಂಸ್ಕಾರವನ್ನು ಸಾಧಿಸುವುದು ಬಹಳ ಮಹತ್ವಪೂರ್ಣವಾಗಿದೆ. ಅದಕ್ಕಾಗಿ ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ತಳ್ಳೋದು ಯಾವುದೇ ಬಾರದು. ಅದಕ್ಕಾಗಿ ಅಖಿಲ ಗೌಡರು ಮಾಡ್ತಕ್ಕಂಥ ಕಾರ್ಯಕ್ರಮ ನೋಡಿದರೆ ಈ ಸುತ್ತ 10 ಹಳ್ಳಿಯ ಜನ ತಿಳಿದುಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ಮುಂದೆ ಹೋಗತಕ್ಕಂಥ ವೃದ್ಧಾಶ್ರಮಗಳು ಏನದಾವ ಎಲ್ಲ ಬಂದ್ ಆಗ್ಬೇಕು. ಯಾಕಂದ್ರ ತಂದೆ ತಾಯಿನ ನಾವು ಮನ್ಯಾಗ ಜೋಪಾನ ಮಾಡ್ಬೇಕಪ್ಪ, ನಾವ್ ಎಲ್ಲಿ ಕಳಿಸಬಾರ್ದು ಅಂತಕ್ಕಂಥ ಬುದ್ಧಿ ಈ ನಮ್ಮ ಅಖಿಲ ಗೌಡರು ಮಾಡತಕ್ಕಂಥ ಕಾರ್ಯಕ್ರಮ ನೋಡಿ ತಿಳಿದುಕೊಳ್ಬೇಕು ಅಂತಕ್ಕಂಥ ಒಂದು ಸದಾಶಯ ನಮ್ಮೆಲ್ಲರಿಗೆ ಆಗಲಿಲ್ಲ. ಯಾರು ಜೋಪಾನವನ್ನು ಮಾಡಿ ಒಳ್ಳೆ ರೀತಿ ಸಂಸ್ಕಾರವಂತರಾಗಿರ್ತಾ ಇದ್ದಾರೋ ಅದೇ ಮನೆತನಕ್ಕೆ ಕೀರ್ತಿ ಬರ್ತಾ ಇದೆ. ಅಂತ ಒಂದು ವಿಚಾರವಂತರಾಗಿ ನಾವೆಲ್ಲರೂ ಸಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೀವಿ. ಭರತವರ್ಷೆ ಭರತಖಂಡೆ ಗೋದಾವರಿಯಂ ದಕ್ಷಿಣಕೂಲೆ ಶೈವಾನಶಕೆ 1947 ವಿಶ್ವಾಸುನಾಮ ಸಂವತ್ಸರ ಶುಭ ಅಯನೆ ಶುಭನಃ. ಓಂ ಶುಭ ನಕ್ಷತ್ರ ಶುಭನಾಮ ಶುಭಯೋಗೆ ಶುಭನಾಮಕರಣ ಏವಂ ಗುಣ ವಿಶೇಷಾನ ವಿಶಿಷ್ಟಾಂ ಅಶಾ ಪುಣ್ಯಾಂ ಪುಣ್ಯಕಾಲೇ ಅಶಾಂ ಶುಭಗತೋ ವಂದಿತ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಕಲ್ಪೋಕ್ತ ಯಾವಚ್ಛಿತ ಧ್ಯಾನ ಆಹ್ವಾನಾದಿ ಶ್ರೀ ಪ್ರಾರ್ಥ್ಯಂ ಅತಃ ಇಷ್ಟದೇವತಾ ಕುಲದೇವತಾ ಗ್ರಾಮದೇವತಾ ಮಾತೃ ಪಕ್ಷ ದಿನದಂದು ನಮ್ಮ ಮಾತಾಪಿತೃಗಳ ಸ್ಮರಣಾರ್ಥ ಆತ್ಮಲಿಂಗ ಪೂಜೆಯನ್ನು ನೆರವೇರಿಸುತ್ತಿದ್ದೇನೆ. ಹೇ ಪರಮಾತ್ಮನೇ, ದೇವಾನು ದೇವತೆಗಳೇ, ಶರಣರೇ, ಮಹಾತ್ಮರೇ, ಬಸವಾದಿ ಪ್ರಮಥರೇ, ನಮ್ಮ ಮಾತಾಪಿತೃಗಳ ಆತ್ಮಕ್ಕೆ ಸುಖ ಶಾಂತಿ ನೆಮ್ಮದಿ ಸ್ವರ್ಗದಲ್ಲಿ ಅವರಿಗೆ ಒಳ್ಳೆಯ ಸ್ಥಾನ ಕೊಟ್ಟು ರಕ್ಷಿಸಬೇಕೆಂದು ಆ ಪರಮಾತ್ಮನಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸೆರಗವಡ್ಡಿ ಬೇಡಿಕೊಳ್ಳುತ್ತೇನೆ. ಇತಿ ಪೂಜಾಂತ ಕರಿಷ್ಯಾಮಿ. ರವೋರ್ಮೋಕ್ಷೀಯಮಾಮೃತಾತಃ ಮಹಾದೇವ ಸರ್ವಾಂತಸ್ತಗ್ರಾಮಃ ಸಭಾವೆ ಅಭ್ಯಂತರಂ ದುರ್ಗತೋ ಪ್ರತಿಘಟಯಾಮಿ. ಹರ ಓಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಓಂ ಕರ್ಪೂರಂ ಧಾರಯಾಮಿ ಕರ್ಪೂರಂ ಸಮರ್ಪಯಾಮಿ. ಶಿವ ಹರ ಮಹಾದೇವ. ಓಂ ಗಂಗೆ ಚ ಯಮನೆ ಚೈವ ಗೋದಾವರಿ ಕೃಷ್ಣಕಾರಂ ಚಿದ್ಭಸ್ಮಲಿಂಗದಾನಂ ಪರಮಾನಂದ ಸೌರಭ್ಯ ಪರಿಪೂರ್ಣ ಜಯಂತರಂ ಕ್ರಯಾಣ ಪ್ರಮುಖ ಕೃಪಯಾಮಿ ಪರಮೇಶ್ವರಃ ಸಾಕ್ಷಾಮಿ ಮಹಾಭಕ್ತಾಯ ಪ್ರಸನ್ನನೇ ಪರಮೇಶ್ವರಃ. ಹರ ಓಂ ಯೋಪಾಂ ಪುಷ್ಪವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ದವತಿಃ. ಶಿವಾರ್ಪಣಂ ಯೋಪಾಂ ಪುಷ್ಪವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ದವತಿಃ. ವನಸ್ಪತಿರತೋ ವೇದೋ ಕನ್ಯಾಸಿಮಾದೇವ ಸರ್ವಾಂತಸ್ತವಿರಾಪಃ ಸಭಾವೆ ಅಭ್ಯಂತರಂ ಜ್ಯೋತಿರ್ಗೋ ಪ್ರತಿಘಟಯಾಮಿ. ಏಕಾಂಬುಲಂ ಪ್ರತಿಘಟಯಾಮಿ. ಹಿರಣ್ಯ ಗರ್ಭಗರ್ಭಸ್ಥಂ ಹೇಮಬೀಜಂ मृत्योर्मुक्षीयमामृतातः. ओम त्र्यंबकं यजामहे सुगन्धिं पुष्टिवर्धनं गुरुवारकवीयबन्धना मृत्योर्मुक्षीयमामृतातः.
सर्वलोकानां विसजे भवरोगिणां निधये सर्वविद्यानां दक्षिणामूर्तये नमो नमः। ओम त्रैलोक्य संपदालोके समुल्लेखनभिते सच्चिदानन्दरूपाय शिवाय ब्रह्मणे नमो नमः। यामायुं सर्वलोकानां प्रकृतिशास्त्रायं तां चन्द्रीशं भवे प्रणिपारन्तः अवाच्छाद स्वरूपाव शुभाव प्रदायिने नमः सद्गुरुनाथ शस्त्र ब्रह्ममूर्तये नमो नमः। हर ओम नमः वागर्तो संप्रक्तो वागर्तो प्रतिपत्तये जगत पितरौ वन्दे मांगल्ये शिवे सर्वार्थ साधके शरण्ये त्र्यंबिके गौरी नारायणे नमोस्तुते नमो नमः। ओम नमोस्तुते नमो नमः। हर ओम वक्रतुंड महाकाय सूर्यकोटे समप्रभः निर्विघ्नं कुरु मे देव सर्वकार्येषु सर्वदे शुभायने शुभऋतुये शुभमासे शुभपक्षे शुभवारे शुभनक्षत्रे शुभयोगे शुभभावना एवं शुभपञ्चाङ्ग दिवसः हर ओम गंगे च यमुने चैव गोदावरी सरस्वती नर्मदे सिन्धु कावेरी जलसन्निधं कुरु। यमुने चैव गोदावरी सरस्वती नर्मदे सिन्धु कावेरी जलसन्निधं कुरु। ओम अनादि शाश्वतं शान्तं चैतन्यं चिद्वस्वरूपकं चिदङ्कलशकारं चिद्वस्फलिङ्गदारणम् ओम गन्धं धारयामि गन्धं समर्पयामि। त्रिनेत्रं च त्रियाभिधं त्रिजन्म पापसंहारं लोपां पुष्पया तर्पयामि महाभक्ताय प्रसमे परमेश्वरः शिवार्पणम्। ओम वनस्पति ओम वनस्पतिर्तोपेतो गन्धाळे धूपमुत्तम अर्घ्य सर्वदेवानां धूपयो प्रतिग्रहयामि स्वप्रकाशमादेवनार्थं तु देवानां गमनार्थं तु रक्षां सर्वे गन्धावरदत्ताय सर्वोपगमनाच्च हर ओम नमः। प्रकृष्टपरिस्थितिः प्रदक्षिणे करोमि प्रसिद्धमे परमेश्वरः। ओम नमः शिवाय शांताय नमः सोमाय संभवे नमः शिवाय कल्याणपचयते नमो नमः। हर शंभो बंधो रक्ष रक्षका माया समुद्रं पतिनंत कलुषायणं मामुद्रं वत्सवत्सलाय शंकराय स्तोत्रं समर्पयामि। शिरसा नमस्कारं करोमि आत्मलिंग पूजां करिष्यामि शिरसा नमस्कारं करोमि। नमो नमः भवे भवेनाति भवे भवस्वं भूत्वाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलाय नमः बलविकरणाय नमः बलप्रमत्ताय नमः सर्वभूतगमनाय नमः मन्नोन्नाय नमः अघोरभ्ये चघोरभ्ये घोरघोरतरभ्ये सर्वभ्ये सर्वभ्ये नमस्ते स्वरूपभ्ये तत्पुरुषयामि। प्रसिद्धमे श्री साम्बायं स्नानं समर्पयामि। अभ्याय श्री सरस्वते नर्मदे सिन्धु कावेरी जलसन्निधं कुरु। अदयो चतुर्विभक्ता प्रथमो दैवोऽभिषेक ऐभुङ्गस्य सर्वान् जम्ब सर्वाच्यत धान्यना असो अस्त्रामे भगच्च मे द्रविणञ्च मे यन्ता च मे धर्ता च मे क्षेमच्च मे दिशुच्च मे विश्वञ्च मे महच्च मे शविञ्च मे जाते जीवातुच्छ मे दीर्घायुथञ्च मे नैत्रञ्च मे भयञ्च मे शुगञ्च मे शैनञ्च मे शोषा च मे सुदिनञ्च मे इति रुद्राध्यायेन तृतीयोनुमापिने षट्कञ्च मे मुक्ताच मे मुखाच मे ऋषभच्च मे देहच्च मे अण्वाच्च मे वेदच्च मे आयुर्वेदेन कल्पतां स्तोत्रं यज्ञेन कल्पतां मनो यज्ञेन कल्पतां वाक्यो यज्ञेन कल्पतां यज्ञो यज्ञेन कल्पतां इति रुद्राय ओम श्री रुद्रदेवताभ्यो नमः। ओम शम्भवे नमः। ओम श्री वीरभद्रेश्वर स्वामी नमः। ओम श्री वीरभद्रेश्वर स्वामी नमः स्वामी नमः। हर ओम नमः। सहस्राणि सहस्रयो रुद्र अधिभूमां देशाग्नं सहस्रयोजने धन्वाणि धने ओम देशाग्नं सहस्रयोजने धन्वाणि धन्वशे नीलग्रीवाय चितिकण्ठाय सर्वाय अदाता देशाग्नं सहस्रयोजने धन्वाणि धन्वशे ओम नीलग्रीवाय चितिकण्ठाय दिवाग्नं ये अन्वेषु विविधन्ते पात्रे विभूत जनाने एकबिल्वं शिवार्पणं त्रिगुणसम्भूतं नाना ಲಿಂಗವೇ ಅಡವಿ
ಅಡವಿ ಅರಣ್ಯದ ಲಿಂಗವೇ ನೋಡುವಾಗ ಹೊತ್ತೋ ಮುಳುಗಿ ತಯ್ಯ ಲಿಂಗವೇ ಹೊತ್ತೋ ಮುಳುಗಿ ತಯ್ಯ ಲಿಂಗವೇ ಮಾತಾಡೋ ಮಾತಾಡೋ ಲಿಂಗವೇ ನೀನು ಮಾತಾಲಿಂಗವೇ ಸಕಲ ಸಾಮಗ್ರಿ ತಂದಿರವೇ ಲಿಂಗವೇ ಹರ ಓಂ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ನಮಃ ಶಿವಾಯ ನಮಃ ಓಂ ಶಂಭವೇ ನಮಃ ಓಂ ನಮಃ ಶಿವಾಯ ನಮಃ ಓಂ ಪಿನಾಕಿನೇ ನಮಃ ಓಂ ನಮಃ ಶಿವಾಯ ನಮಃ ಓಂ ಶಶಿಶೇಖರಾಯ ನಮಃ ಓಂ ಶಿವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಶಿವಾಯ ನಮಃ ಓಂ ಕಪರ್ದಿನೇ ನಮಃ ಓಂ ಶಿವಾಯ ಓಂ ಶಂಕರಾಯ ನಮಃ ಓಂ ಶಿವಾಯ ನಮಃ ಓಂ ಶೂಲಪಾಣಿಯೇ ನಮಃ ಓಂ ಶಿವಾಯ ನಮಃ ಓಂ ಕಟ್ವಾಂಗಿನೇ ನಮಃ ಓಂ ಶಿವಾಯ ನಮಃ ಓಂ ವಿಷ್ಣು ವಲ್ಲಭಾಯ ನಮಃ ಓಂ ಶಿವಾಯ ನಮಃ ಓಂ ಶಿಪಿವಿಷ್ಟಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಶಿವಾಯ ನಮಃ ಓಂ ಭವಾಯ ನಮಃ ಓಂ ಶಿವಾಯ ನಮಃ ಓಂ ಶರ್ವಾಯ ಓಂ ಶಿವಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ಶಿವಾಯ ಶ್ರೀಶೈಲವಾಸಾಯ ಮಂಗಲಂ ಪಾತಾಳ ಗಂಗಾಯ ಮಂಗಲಂ ಗಾಯ ಶ್ರೀಚಂದ್ರಚೂಡಾಯ ಅಂಗಾಯ ಲಿಂಗಾಯ ಶ್ರೀಚಂದ್ರಚೂಡಾಯ ಶಿವಲಿಂಗ ಸಂಗಾಯ ಮಂಗಲಂ ಪಂಡಿತರಾಧ್ಯಾಯ ಶ್ರೀಶೈಲವಾಸಾಯ ಮಂಗಲಂ ಶ್ರೀಶೈಲವಾಸಾಯ ಮಂಗಲಂ ರವಿಪೀಠದೀಶಂಗಲಂ ರವಿಪೀಠದೀಶಾಯ ಗಿರಿರಾಜರಾಜಾಯ ರವಿಮಂಗಲಂ ಶ್ರೀಶೈಲವಾಸಾಯ ಮಂಗಲಂ ಶ್ರೀಶೈಲವಾಸಾಯ ಮಂಗಲಂ ಶಿವಭಕ್ತಪಾಲಾಯ ಅಲ್ಲೇ ಅದನ್ನ ಪತ್ರಿಕೆ ಸ್ವಲ್ಪ ಮುಂದಿಟ್ಬಿಡ್ರಿ ಇದನ್ರಿ ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಅರಹ
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.